ಮಣ್ಣಿನ ದಿವಸ ಹೇಳಿದ್ರು ಏಕಾತ್ಮನೆಂಬುದೇ ಸಹಜವು, ಈ ಕಾಣಿಸುವ ಅನೇಕ ಆತ್ಮರೆಂಬುದೆಲ್ಲ ಕಲ್ಪನೆ. ಭೋಗಸ್ಥಿತಿ ಬಗ್ಗೆ ಹೇಳಿದ್ರು, ಇವತ್ತು ಹೇಳ್ತಾರೆ 4ನೇ ಸೂತ್ರದೊಳಗೆ. ಭೇದವೆಂಬುದು ಘಟಪಟಾದಿಗಕ್ಕೂ ನೈಜವಾದುದಲ್ಲ, ಅದು ದೋಷವುಳ್ಳದಾಗಿ. ಭೇದವೆಂಬುದು ಘಟಪಟಾದಿಗಕ್ಕೂ ನೈಜವಾದುದಲ್ಲ, ದೋಷವುಳ್ಳದಾಗಿ ವರಸನ್ನು ಕೇಳಿಂತು. ಪರಮಾತ್ಮ ಭೇದಮಂ ಪರಮಾತ್ಮವಲ್ಲ ಎಂಬುದೇ ಘಟಪಟದೊಳಗೆ ಇರುತ್ತಿರುವ ಭೇದವದು ಮಿಥ್ಯ. ಭೇದವೆಂಬುದು ಘಟಪಟಾದಿ ಭೇದಗಳು ಅಭೇದ ಸ್ವರೂಪದಿಂದ ಇರುವುದು ಧರ್ಮವಾದುದು ಪೇಳು ದಿಟವಂದ. ಅಲ್ಲಿ ಭೇದದ ರೂಪವಲ್ಲವು, ಆ ಘಟಪಟಗಳು ಉಳ್ಳ ಧರ್ಮವೇನೇ. ಧರ್ಮಿ ಧರ್ಮಗಳಲ್ಲಿ ನಿನಗಾವುದು ಅನ್ನುತ್ತವು. ಆ ಧರ್ಮಿ ಧರ್ಮಭೇದವೋ ತಿಳಿಯಲ್ಕೆ ಅಭೇದವೋ ಎಂದೆನಲು ಧರ್ಮೀಂ ಧರ್ಮಭೇದವೆಂದೆಂಬೊಡೆ ಅದನ್ನು ಕೇಳು. ತನಗೆ ತಾನೇ ಭೇದವೆನಿಸಲು ಆತ್ಮಾಶ್ರಯವನ್ನು ಅನುಕರಿಸಿ ಆಗಿ ಬಳಿಕ ಎರಡನೆಯ ಧರ್ಮವನ್ನು ನೀನು ಒಡಂಬಡಲು ಬೇಕು. ಅದರೊಳು ಅನ್ಯೋನ್ಯಾಶ್ರಯವ ಕೂಟವಾಗಿ ಮತ್ತು ಅದನ್ನು ಉಳಿದು ಮೂರನೆಯ ಧರ್ಮವನ್ನು ಪೇಳಲು ಅದು ಚಕ್ರಿಕಾಶ್ರಯ ಭೀತಿ, ಚಕ್ರಿಕಾಶ್ರಯದ ಭೀತಿ. ಮುಂದಾವ ಧರ್ಮವೆನಲು ಅಂದಕ್ಕುವುದು ನವಸ್ಥೆ. ಕುಂದದೆ ಈ 4 ತೆರದ ದೋಷಗಳು ಇರಲು ಅಂದವಲ್ಲವು ಆತ್ಮಜನೇ ಭೇದ. ಭೇದವೆಂಬುದು ಘಟಪಟಾದಿ ಸ್ವರೂಪವೇನೇ. ಭೇದದಿಂದ ತೋರ್ಪ ಘಟದಲ್ಲಿ ಪ್ರತಿಯೋಗಿ ಆದುದು ಅಪಾರಾಧಿ ಇರಬೇಕು. ತನ್ನ ರೂಪವೇ ಭೇದವೇ ತನಗೆ ಎನ್ನಲು ತನಗೆ ಹಾನಿ ಮುನ್ನಪ್ಪುವುದಾಗಿ ಸ್ವಭೇದಿತ ದೂಷಣವು ನಾಡೇ ಸಂಭವಿಸುತ್ತಿರುವುದು. ಅದು ಕಾರಣ ಭೇದವಿದು ಬಾಹ್ಯದಲ್ಲಿ ಘಟ ಮೊದಲಾದವಕ್ಕೆ ಮಿಥ್ಯ ಎನ್ನಲು ಆತ್ಮನೋ ಪದವಿಡಲು ಸತ್ಯ ಎಲೆವತ್ಸ. ಮತ್ತೆ ತನಗಣ್ಯಮ ಒತ್ತಡೆ ಅದು ಬಾಧೆಪಡಿಸುತ್ತಿರುವುದು ಭೇದವಾಗಿ. ತಲೆ ಹೊರೆಯಾದ ಬುತ್ತಿ ಎಂಬುದು ಅನುಮಾನ. ವೇದ ನಿಮಃ ದ್ವಿತೀಯಾದ್ವಯಂ ಭಯಂ ಭವತಿ ಆದಿವಾಕ್ಯಗಳಿಂದ ಸಾರುವುದಾಗಿ ಭೇದವಧಿ ಭೀತಿಕರಬೇಕು. ದೇಹಾದಿ ಭೇದವಿದನು ಊಹಿಸಿದೊಡೆ ಮಹಾಮೋಹಮಯ ಕಲ್ಪಿತ ವಯಸ್ಸೆ ವೇದವೇ ನೇಯನಾನಾಸ್ತಿ ಎಂದಾಗಿ. ಮೃತ್ಯು ಎಂದು ಉತ್ತಮ ಶ್ರುತಿ ನಿಂದಿಸುತ್ತಿರುವುದಾಗಿ ಭೇದವೆಂಬುದು ನಿಜಂ ಮೃತ್ಯುದು ಅಲ್ಲೆಂದು ತಿಳಿಪುತ್ರ. ಇಂತು ಶ್ರುತಿ ಅನುಮಾನ ಸಂತತಿಗಳೊಡನೆ ಇಕ್ಕಿ ಅಂತರಂ ತೋರಿ ಭೇದವೆಂಬುದು ಜಡ ಭ್ರಾಂತಿ ಎಂದು ವರದೆ ಇಲ್ಲಿ. ಉತ್ತಮ ತ್ರಿವಿಧಿಯೈ ಮತ್ತೆ ಎರಡನೇ ಮೃದುವೆತ್ತ ಸೂತ್ರಂಗಳಿಗೆ ಎರಡೆರಡು ಅದರಿಂದ ಪೇಳುತ್ತಾ ಇಂತು 23ನೇ ಸಂಧಿ. ಇದು ಭೇದ ನಿರಾಕರಣ. ಭೇದವೆಂಬುದು ಘಟಪಟಾದಿಗಕ್ಕೂ ನೈಜವಾದುದಲ್ಲ, ಅದು ದೋಷವುಳ್ಳದು. ಹಿಂದಿನ ಸೂತ್ರದೊಳಗೆ ಏಕಾತ್ಮವೆಂಬುದೇ ಅವನ ಸಂಶಯ ಏನಿತ್ತು ಅಂತಂದ್ರೆ, ಏಕಾತ್ಮ ಅನ್ನೋದು ಸಹಜ ಅಂತ ನೀವು ಹೇಳ್ತೀರಿ. ನನಗೆ ಕಾಂತಾರ ಇಲ್ಲಿ ಅನೇಕ ಕಾಂತವು, ಅನೇಕ ಆತ್ಮರು ಅನಿಸ್ತದೆ ನನಗೆ. ಏಕಾತ್ಮ ಅನ್ನೋದು ನೀವು ಹೇಳೋ ಸುಳ್ಳು ಆಕೈತಿ ಅಂತ ಅವ ಅಂದ್ರೆ, ಅವ್ರು ಹೇಳಿದ್ರು ಏಕಾತ್ಮ ಅನ್ನೋದು ಸಹಜ ಐತಿ, ಅನೇಕ ಆತ್ಮರು ಮಿಥ್ಯ ಐತಿ, ಅವು ಉಪಾಧಿ ವಶಾತ್ ತೋರ್ತತಿ, ಅನೇಕ ಅದಾವ ಅಂತ ತೋರ್ತತಿ. ಆದ್ರೆ ಇರೋದು ಮಾತ್ರ ಒಂದೇ ಆತ್ಮ ಅಂತ ಹೇಳ್ತಾರೆ. ಹೌದಲ್ಲ? ಇಲ್ಲಿ ಅವ ಹಂಗಾರ ಮತ್ತು ಇಲ್ಲಿ ಇಷ್ಟು ಉಪಾಧಿಗಳದಾವಲ್ಲ, ಉಪಾಧಿಗಳು ಅವು ಸತ್ಯದವು ಅಸತ್ಯದವು ಅಂತ ಅವ ಉಪಾಧಿ ಭೇದ ಅನ್ನೋದು ಮಿಥ್ಯ ಐತಿ ಅಂತ ಇಲ್ಲಿ ಹೇಳ್ತಾರೆ. ಸ್ವರೂಪತ ಇರೋದು ಒಂದೇ ಐತಿ, ಆದ್ರೆ ತೋರಿಕೆ ಮಾತ್ರ ಭಿನ್ನ ಭಿನ್ನವಾಗೈತಿ ಅಂತ ಅವ್ರು ಇಲ್ಲಿ ಮತ್ತೆ ಅದನ್ನು ಹೇಳ್ತಾರೆ. ಏಕಾತ್ಮ ಅನ್ನೋದು ಸತ್ಯ ಐತಿ ಅನ್ನೋದು ಅಲ್ಲಿ ಹೇಳಿ, ಇಲ್ಲಿ ಭೇದ ರೂಪದಿಂದ ತೋರ್ತಕ್ಕಂಥ ಈ ತೋರಿಕೆ ಮಿಥ್ಯ ಐತಿ ನೋಡಪ್ಪ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಹೇಳ್ತಾರೆ. ಹೌದಲ್ರಿ?
ಭೇದ ಅನ್ನೋದು ಮೂಲದಲ್ಲಿ ಇಲ್ಲೇ ಇಲ್ಲ. ಅದು ಘಟಪಟಾದಿಗಳಲ್ಲಿ ತೋರಿದ್ರೂ ಕೂಡ ಮಿಥ್ಯ ಐತಿ ಅಂತ ಹೇಳ್ತೀವಿ ಸೂತ್ರ. ಭೇದ ಎಂಬುದು ಸಹಜವಲ್ಲ. ಘಟಪಟಾದಿಗಳಲ್ಲಿ ಇರ್ತಕ್ಕಂಥ ಭೇದ ತೋರಿಕೆಗೆ ಮಾತ್ರ, ಅದು ಇರುವಿಕೆಗೆ ಸಂಬಂಧ ಇಲ್ಲ. ಇರುವಿಕೆ ಒಂದೈತಿ. ಎಲ್ಲಿ ಭೇದ ಭಾವ ಬರ್ತೈತಿ ಅಲ್ಲಿ ದುಃಖ ಐತಿ, ಅಲ್ಲಿ ಹೆದರಿಕೆ ಐತಿ. ನೋಡಪ್ಪ, ಇದು ಶ್ರುತಿ ಸಮ್ಮತವಾಗೈತಿ ಅಂತ ಇಲ್ಲಿ ಈ ಸೂತ್ರದೊಳಗೆ ತಿಳಿಸ್ತಾರೆ. ಹೌದಲ್ಲ? ಅವ ಏನು ಸಿದ್ಧ ಮಾಡ್ಬೇಕಂತಂದ್ರೆ ಶಿಷ್ಯ ಅನೇಕ ಆತ್ಮರು ಅನ್ನೋದು ಸಿದ್ಧ ಮಾಡ್ಬೇಕಾಗೈತೆ ಅವನಿಗೆ. ಹೌದಲ್ರಿ? ಅನೇಕ ಆತ್ಮಗಳದಾವು ಅಂತ ಅವನು ಸಿದ್ಧ ಮಾಡಬೇಕಾಗೈತಿ. ಯಾಕಂದ್ರೆ ಶರೀರ ನೋಡಿ ಶರೀರವನ್ನು ನೋಡಿ ಅನೇಕ ಆತ್ಮರು ಅದಾರ ಅಂತ ಅವನು ಹೌದಲ್ರಿ? ಅದ ಶರೀರ ಭಿನ್ನ ಭಿನ್ನವಾಗಿರುದ್ರೂ ಕೂಡ ಅದಕ್ಕೆ ಆಧಾರವಾಗಿರೋದು ಒಂದೇ ಐತಿಪ್ಪ ಅಂತ ಹೇಳಿ ಹಿಂದಿನ ಸೂತ್ರದೊಳಗೆ ಸಾಕಷ್ಟು ಅದಕ್ಕೆ ಉದಾಹರಣೆ ಕೊಟ್ಕೊಂತ ಬಂದ್ರು. ಹೌದಲ್? ಜಲ ಅದು ಕುಂಭಗಳು ಅನೇಕ ಆದರೂ ಕೂಡ ಅದರೊಳಗಿರುವಂಥ ಜಲದೊಳಗೆ ಪ್ರತಿಬಿಂಬ ರೂಪವಾಗಿ ತೋರ್ತಕ್ಕಂಥ ಸೂರ್ಯ ಹೇಗೆ ಒಬ್ಬನದನೋ ಹಾಗೆ ಅನೇಕ ಆತ್ಮರು ಅನ್ನೋದು ಉಪಾಧಿವಶಾತ್ ಇಲ್ಲಿ ಏನು ಬಿಂಬಗಳು ಅನೇಕ ತೋರಿದ್ರೂ ಕೂಡ ಆ ಪ್ರತಿಬಿಂಬ ತೋರಿದ್ರೂ ಕೂಡ ಬಿಂಬ ಮಾತ್ರ ಒಂದೈತಿ ಅಂತ ಅಲ್ಲಿ ಸಿದ್ಧ ಮಾಡಿದ್ರು. ಹೌದಲ್ಲ? ರಾಗ ಒಂದೇ ಇದ್ರೂ ಕೂಡ ಧ್ವನಿ ಭೇದದಿಂದ ಅನೇಕ ರಾಗ ಆಗ್ಯಾವು ಅಂತ ತಿಳಿಸಿದ್ರು. ಹೌದಲ್ಲ? ಬಣ್ಣ ಒಂದೇ ಇದ್ರೂ ಕೂಡ ಅದು ಉಪಾಧಿ ವಶಾತ್ ಅನೇಕ ಆಗಿ ತೋರ್ತವು. ಹೌದಲ್ಲ? ಸಪ್ತ ವರ್ಣಗಳು ಉಪಾಧಿ ವಶಾತ್ ತೋರ್ತವು, ಸಪ್ತ ರಾಗಗಳು ಉಪಾಧಿ ವಶಾತ್ ತೋರ್ತವು ಅಂತ ಅಲ್ಲಿ ಸಿದ್ಧ ಮಾಡಿ ಅನೇಕ ಆತ್ಮರದು ಅನ್ನೋದು ಸುಳ್ಳೈತಪ್ಪ, ಏಕಾತ್ಮ ಅನ್ನೋದು ಸತ್ಯ ಐತಿ ಅಂತ ಅಲ್ಲಿ ಹೇಳಿ ಇಲ್ಲಿ ಅವನ ಸಂಶಯ ಇನ್ನೂ ಹೋಗುದಿಲ್ಲ. ಯಾಕೆ ಈ ಉಪಾಧಿಗಳು ಅದಾವಲ್ಲ, ಉಪಾಧಿಗಳು ಮತ್ತು ಇವು ಬೇರೆ ಬೇರೆನ ಅದಾವು. ಹಂಗಾಗಿ ಅನೇಕ ಆತ್ಮರು ಸತ್ಯ ಐತಿ ಅಂತ ಅವಂತಾನ. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರ ಭೇದ ಎಂಬುದು ಸಹಜ ಅಲ್ಲದು, ಸಹಜವಾಗಿಲ್ಲದು. ನೋಡಿದ್ರೆ ಘಟಪಟಾದಿಗಳಲ್ಲಿ ಇರ್ತಕ್ಕಂಥ ಭೇದ ಸಹಜವಲ್ಲದು, ಅದು ಸುಳ್ಳೈತಿ ನೋಡು ಅಂತ. ಹೌದಪ್ಪ. ಕೂಡಿ ರಾಮಾಯಣವನ್ನು ಆಡಲು ಅಲ್ಲಿಯ ಸೇವೆಗೀಡಾದ ಸೊಡರು ಬೆಳಕು ಏಕವಪ್ಪಂತೆ ನೋಡು ಆತ್ಮ ಅಖಿಲದೊಳಗೂ ಒಂದೇ. ರಂಗದೊಡೆ ಬೆಳಗುವ ಸೊಡರಿನಂತೆ. ಹೌದಲ್ಲ? ನಾಟಕ ರಂಗದೊಳಗೆ ಬೆಳಗ್ತಕ್ಕಂಥ ದೀಪ ಒಂದೇ ಹೇಗಾಯ್ತು, ಅಲ್ಲಿ ರಾಮ ಆದಾಗೂ ಅದ ಒಂದೇ ಬೆಳಕು, ರಾವಣ ಆದಾಗೂ ಅದ ಬೆಳಕು, ಸೂತ್ರಧಾರಿಗೂ ಅದ ಬೆಳಕು, ತಾಳಧಾರಿಗಳಿಗೂ ಅದ ಬೆಳಕು, ಬೆಳಕು ಎಲ್ಲವನ್ನು ಹೆಂಗೆ ಬೆಳಗ್ತೀವೋ ಹಂಗೆ ಆತ್ಮ ಅನ್ನೋದು ಒಂದೇ ಐತೆ ನೋಡು ಅಂತ ಅಲ್ಲಿ ಅನೇಕ ಉದಾಹರಣೆ ಕೊಟ್ಟು ಏಕಾತ್ಮ ಅನ್ನೋದು ಅಲ್ಲಿ ಸಿದ್ಧ ಮಾಡಿದ್ರು. ಅವನ ಸಂಶಯ ಇನ್ನ ಹೋಗೇ ಇಲ್ಲ. ನನಗೆ ಇಲ್ಲಿ ಬೇರೆ ಅನ್ನಿಸ್ತೈತಲ್ರಿ ಅಂತ ಅವ. ಹೌದಲ್ರಿ? ಉಪಾಧಿಗಳನ್ನು ನೋಡಿ ನನಗೆ ಅವಂತಾನ. ಅದಕ್ಕೆ ಇಲ್ಲಿ ಹೇಳ್ತಾರವರು ಭೇದ ಎಂಬುದು ಸಹಜವಲ್ಲದು. ಘಟಪಟಾದಿಗಳಲ್ಲಿ ಇರ್ತಕ್ಕಂಥ ಭೇದ ಅದು ಸಹಜವಾಗಿಲ್ಲದು, ತೋರಿಕೆ ಮಾತ್ರ. ಅದು ದೋಷವುಳ್ಳದ್ದೈತದ ಭೇದ ಅನ್ನೋದು. ಹೌದಲ್ರಿ? ಅದು ಶ್ರುತಿ ಸಮ್ಮತವಾಗಿ ಇಲ್ಲದು ಅಂತ ಹೇಳ್ತಾರೆ. ಏಕಾತ್ಮ ಅನ್ನೋದು ಸತ್ಯ ಐತಿ, ಅನೇಕ ಆತ್ಮರು ಅಂತಂದ್ರ ದೋಷ ಬರ್ತೈತಿ ನೋಡ್ಪ ಅಂತ ಅಲ್ಲಿ ಹೇಳಿದ್ರು ಅವ್ರು. ಶ್ರುತಿಗಳಿಗೆ ದೋಷ ಬರ್ತೈತಿ ಅಂತ ಹೇಳಿ ಇಲ್ಲಿ ಅದನ್ನ ಗಟ್ಟಿಗೊಳಿಸ್ತಾರೆ. ಮತ್ತೆ ಭೇದವೆಂಬುದು ಘಟಪಟಾದಿಗಕ್ಕೂ ನೈಜವಾದುದಲ್ಲ, ಸತ್ಯವಾಗಿ ದೋಷವುಳ್ಳದ್ದು. ಹೌದಲ್ಲ? ನೈಜವಾಗಿಲ್ಲದು. ಮೊದಲಿಗಿತ್ತನು ಘಟ? ಘಟ ಮೊದಲಿಗಿದ್ದಿಲ್ಲ. ಹಾಗೆ ಪಟ ಮೊದಲಿಗಿತ್ತನು?
ನೂಲಿನೊಳಗಿತ್ತನೋ ಇಲ್ಲ, ಸಹಜವಾಗಿ ಅದ ನೈಜವಾಗಿಲ್ಲದು, ಸುಳ್ಳೈತಿ. ಹೌದಲ್? ಅದು ತೋರೈತದ. ಮೊದ್ಲಿಗೆ ನೂಲಿನೊಳಗೆ ಪಟ ಇಲ್ಲ. ಹೌದಲ್ರಿ? ಮಣ್ಣಿನೊಳಗೆ ಗಡಿಗಿಲ್ಲ ಮೊದ್ಲಿಗೆ. ಹೌದಲ್ರಿ? ಅಂತ ಹೇಳ್ತಾರ. ಇವಕ್ಕೆಲ್ಲಕ್ಕೂ ಏನೈತಿಪ್ಪ, ಮೂಲ ಒಂದ ಐತಿ. ಹೌದಲ್? ಎಲ್ಲವೂ ಪಂಚಮಹಾಭೂತಗಳ ಆಧಾರದ ಮೇಲಿದ್ದ ತೋರಿದ್ರು ಕೂಡ ಅದಕ್ಕೆ ಪಂಚಮಹಾಭೂತಗಳಿಗೆ ಆಧಾರವಾಗಿರುವಂಥದ್ದು ಏನೈತಿ, ಒಂದ ಐತಿ ಅಂತ ಹೇಳ್ತಾರೆ. ಈ ಘಟಪಟಾದಿಗಳಲ್ಲಿ ಭೇದ ತೋರಿದ್ದು ಅದು ಸತ್ಯ, ನೈಜ ಅಲ್ಲದು, ಮಿಥ್ಯ ಆಯ್ತದು. ಹೌದಲ್? ನಾವು ಬೇರೆ ಅಂತ ತಿಳ್ಕೊಂತೇವು. ಯಾವುದರ ಆಧಾರದ ಮೇಲಿದ್ದ ತಯಾರಾಯ್ತಿದ್ದು ಬಟ್ಟೆ, ನೂಲಿನ ಆಧಾರ, ನೂಲು ಎಲ್ಲಿದ್ದ ಬಂತು? ಹಾಗೆ ಪಂಚಮಹಾಭೂತಗಳ ಆಧಾರ. ಹೌದಲ್? ಘಟ ಎಲ್ಲಿದ್ದ ಬಂತು? ಅದು ಮಣ್ಣಿನಿಂದ. ಅದು ಎದಕ್ಕೆ ಆಧಾರ ಆಯ್ತದು? ಪಂಚಮಹಾಭೂತಗಳಲ್ಲಿ. ಹೌದಲ್? ಅದನ್ನು ಹೇಳ್ತಾರೆ ಇಲ್ಲಿ, ಅವ್ರು ಗಟ್ಟಿಗೊಳಿಸ್ತಾರೆ. ಸಹಜವಾಗಿರುವಂತ ಗುಣ ಅಲ್ಲದು, ಆಗಂತುಕವಾಗಿರುವಂತಹದ್ದದು. ಹೌದಲ್? ಆಗಂತುಕನ ನೀ ಸತ್ಯ ಅಂತಂದ್ರ ದೋಷ ಬರ್ತೈತಿ ನೋಡಪ್ಪ. ಹೌದಲ್? ಬಿಸಿ ನೀರಿನೊಳಗಿರುವಂತ ರಸ ಅದು ಸಹಜವಾಗಿರುವಂಥದ್ದು. ಹೌದಲ್? ಅಂದ್ರೆ ಆ ರುಚಿ, ನೀರಿನ ರುಚಿ ಸಹಜವಾಗಿರುವಂಥದ್ದು. ನೀರು ಬಿಸಿಯಾಗಿದ್ದು ಆಗಂತುಕ. ಆ ರುಚಿ ಕಾಯಮಾಗಿರ್ತತಿ. ಬಿಸಿ ನೀರು ಬಿಸಿ ಮಾಡಿದಾಗ ಬಂದಂಥದ್ದು ಅದು ಸ್ವಲ್ಪ ಹೊತ್ತಿಟ್ರೆ ಮತ್ತೆ ಸಹಜವಾಗಿ ಬರ್ತತಿ. ನೀನು ಸಹಜವಾಗಿರೋದನ್ನ ಬಿಟ್ಟು ಆಗಂತುಕವಾಗಿರ್ದ ಸತ್ಯ ಅಂತ ನಂಬಿದ್ರೆ ಅದು ದೋಷ ಬರ್ತತಿ ನೋಡು ಅಂತ. ಹೌದಲ್? ಆಗಂತುಕವಾಗಿರೋದು ಕಾಯಮಾಗಿರುವುದಿಲ್ಲದು. ಹೌದಲ್? ನೀ ಆಗಂತುಕ ನೋಡೇ ಸತ್ಯ ಅಂತಂದ್ರೆ ಹೌದಲ್? ಅದು ಆತ್ಮಾಶ್ರಯ ದೋಷ ಬರ್ತತಿ ನೋಡು ಅಂತ ಹೇಳ್ತಾರೆ. ಅದನ್ನ ಆಶ್ರಯಿಸ್ಕೊಂಡದ್ದು ಯಾವ್ದು ಮತ್ತಂತ ಹಂಗ ಪ್ರಶ್ನೆ ಮತ್ತ ಮುಂದ್ ಹೊಕ್ಕೈತಿ ಹಂಗ. ಹೌದಲ್ರಿ? ಅದು ಹಂಗ ಮುಂದ ಚಕ್ರಕ್ಕೆ ಆಶ್ರಯ, ಒಂದಕ್ಕೊಂದು ಹಂಗೆ ಸಂಬಂಧ ಬೆಳಕು ಅಂತ ಅನ್ಯೋನ್ಯ ಆಶ್ರಯ, ಚಕ್ರಿಕಾಶ್ರಯ, ಹಿಂಗ ಬರ್ಕೊಂತ ಹೊಕ್ಕವು ಅಂತ. ಆತ್ಮಾಶ್ರಯ ಮತ್ತ ಇನ್ನೊಂದನ್ನ ಆಶ್ರಯಿಸ್ಕೊಳ್ಳೋದು, ಆದ ಇನ್ನೊಂದನ್ನ ಆಶ್ರಯಿಸ್ಕೊಳ್ಳೋದು, ಆದ ಮತ್ತೊಂದನ್ನ ಹಿಂಗ ಆಶ್ರಯಿಸುವಂತ ಹೋಗುದು ಸತ್ಯವಲ್ಲ ನೋಡು. ಗಡಿಗೆ ಏನನ್ನ ಆಶ್ರಯಿಸ್ಕೊಂಡೈತಿ? ಮಣ್ಣನ್ನ ಆಶ್ರಯಿಸ್ಕೊಂಡೈತಿ. ಹೌದು ಅಲ್ರಿ? ಮಣ್ಣ ಅಂತ ಅಂದ್ಬಿಟ್ಟಿದ್ರೆ ದೋಷ ಬರ್ತಿದ್ದಿಲ್ಲ. ಗಡಿಗಂದ ದೋಷ ಬಂತ. ಗಡಿ ಸತ್ಯ ಅಂತಂದ್ರೆ ದೋಷ ಬರ್ತೈತಿ ನೋಡು ಅಂತ ಹೇಳ್ತಾರೆ. ಅದು ಮಣ್ಣ ಅಂತಂದ್ರೆ ಅದು ದೋಷ ಬರುದಿಲ್ಲ, ಭೇದ ಬರುದಿಲ್ಲ. ಹೌದಲ್? ಅದನ್ನು ಹೇಳ್ತಾರೆ. ಭೇದ ಎಂಬುದು ಸಹಜವಾಗಿಲ್ಲದ. ಹೌದಲ್? ಮೊದಲಿಗೆ ಇಲ್ಲ ಭೇದ, ತೋರಿದ ಮೇಲೆ ಭೇದ ಬಂದತಿ. ಹೌದಲ್ರಿ? ಆಗಂತುಕ ಭೇದನ ನೀವು ಸತ್ಯ ಅಂತ ಅನ್ನಕತ್ತಿ. ಸಹಜ ಭೇದ ಸಹಜವಾಗಿರುವಂತ ಗುಣ ಅಲ್ಲದು. ಆಗಂತುಕ ಧರ್ಮನ ನೀ ಸತ್ಯ ಅನ್ನಕತ್ತಿ. ಸಹಜವಾಗಿರುವಂತ ಧರ್ಮ ಅಲ್ಲದು. ಹೌದಲ್? ಅಂತ ಇಲ್ಲಿ ಹೇಳ್ತಾರೆ. ಹಂಗಾದ್ರೆ ಕೇಳೋದು ವರಸು ಕೇಳಿಂತು ಪರಮಾತ್ಮ ಭೇದಮ ಪರಮಾತ್ಮವಲ್ಲವೆಂಬುದೇ. ಘಟಪಟದೊಳಗೆ ಇರುತ್ತಿರುವ ಭೇದ ಅದು ನಿತ್ಯ. ಹೌದಲ್? ಪರಮಾತ್ಮ ಭೇದ ಅನ್ನೋದು ಸತ್ಯ ಅಲ್ಲದು. ಆತ್ಮನಲ್ಲಿ ನೀ ಭೇದ ಹೇಳ್ತೇನಂದ್ರ ಅದು ಸತ್ಯ ಅಲ್ಲ. ಆತ್ಮನಲ್ಲಿ ಭೇದ ಹೇಳಲಿಕ್ಕೆ ಬರುದಿಲ್ಲ. ಹೌದಲ್? ಹೌದು.
ಆತ್ಮನಲ್ಲಿ ಭೇದ ಮಾಡ್ಲಿಕ್ಕೆ ಬರೋದಿಲ್ಲ, ಸತ್ಯ ಅಲ್ಲ ಅಂತ ಹೇಳ್ತಾರೆ. ಪರಮಾರ್ಥವಲ್ಲ. ಹ್ಮ್ ಘಟಪಟದೊಳಗೆ ಇರುತ್ತಿರುವ ಭೇದ ಅದು ಮಿಥ್ಯ. ಅದು ಘಟಪಟದಲ್ಲಿರ್ತಕ್ಕಂಥ ಭೇದ ಮಿಥ್ಯ ಐತಿ. ಯಾಕ? ಆಗಂತುಕ ಧರ್ಮದ. ಹೌದಲ್ಲ? ಆಗಂತುಕ ಆಗೈತಿ. ಘಟದೊಳಗಿರುವಂತ ಭೇದ ಆಗಂತುಕವಾಗಿರುವಂಥದ್ದು, ಸಹಜದ ಅಲ್ಲ, ಸಹಜ ಅಲ್ಲ. ಮಿಥ್ಯ ಐತಿ ನೋಡಿ ಅಂತ. ಭೇದವೆಂಬುದು ಘಟಪಟಾದಿ ಭೇದ್ಯಗಳು ಅಭೇದ ಸ್ವರೂಪದಿಂದ ಇರ್ತದೋ ಧರ್ಮವಾಗುವುದು ಬೇಳು ಜಿಟವನ್ನ. ಘಟಪಟಾದಿಗಳಲ್ಲಿರುವಂಥ ಭೇದ ಸಹಜವಾಗಿರುತ್ತೋ ಧರ್ಮವಾಗಿರ್ಬೋದು ಹೇಳ. ಅಂದ್ರೆ ಅದರ ಮೂಲ ಸ್ವರೂಪನ ಹಂಗಾಯ್ತು, ಏನು ಆಗಂತುಕವಾಗೈತು ಅದನ್ನ ಹೇಳು. ನಾನು ಘಟ ಮೊದ್ಲಾಗಿದ್ದ ಆಯ್ತು, ಏನು ಬಂದಿದ್ದು ಅದು ಘಟ ನಡವಳಿಕೆ ಬಂದ. ಹೌದಲ್? ಆಗಂತುಕವಾಗಿದ್ದದು, ಸ್ವರೂಪ ಅಲ್ಲದ. ಹೌದಲ್? ಅದ ನೀ ಸ್ವರೂಪ ಅಂತಂದ್ರ ಅದು ದೋಷ ಬರ್ತತಿ. ಆಗಂತುಕ ಧರ್ಮನ ಸತ್ಯ ಅಂತಂದ್ರ ದೋಷ ಬರ್ತತಿ ನೋಡು. ಸಹಜ ಧರ್ಮ ಅಲ್ಲದು. ಘಟದ ಪಟಾದಿಗಳಲ್ಲಿ ಇರ್ತಕ್ಕಂಥ ಭೇದ ಸಹಜವಾಗಿದ್ದಲ್ಲದು, ಆಗಂತುಕವಾಗಿದ್ದ. ಮೊದಲೇಗಿದ್ದಿಲ್ಲಲ್ಲ. ಹೌದಲ್ಲ? ಮೊದಲು ಮೊದಲೇಕಿದ್ದಿಲ್ಲಲ್ಲೇ. ಮಣ್ಣಿನೊಳಗೆ ಗಡಿಗಿಲ್ಲ. ಹೌದಲ್ಲ? ಗಡಿಗೆ ಆಗಂತುಕವಾಗೈತದು. ನೀ ಹಂಗ ಈ ದೇಹಾದಿಗಳನ್ನು ನೋಡಿಕೊಂಡು ಆತ್ಮ ಬೇರೆ ಬೇರೆ ಅಂತ ಹೇಳಕತ್ತಿ ನೀನು. ಅದು ಸಹಜ ಧರ್ಮ ಅಲ್ಲದು. ಹೌದಲ್ಲ? ದೇಹಾದಿಗಳ ಧರ್ಮ ಸಹಜವಾಗಿಲ್ಲದು, ಆಗಂತುಕವಾಗಿರುವಂಥದ್ದು. ಹೌದಲ್ಲ? ಅದನ್ನ ನೋಡ್ಕೊಂಡು ನೀನು ಅನೇಕ ಆತ್ಮರು ಅಂತಂದ್ರೆ ಹೌದಲ್ಲ? ಆಗಂತುಕಕ್ಕೆ ನಾಶತ್ವ ಐತಿ. ಆಗಂತುಕ ಅದು ಹೋಗುದದು. ಹೌದಲ್ಲ? ನೀರು ಬಿಸಿ ಆದಾಗ ಬಿಸಿಯ ನೀರು ಬಿಸಿನ ಆಗಿರ್ತೈತೇನು ಕಾಯಮ್ಮ? ಯಾಕೆ? ಆಗಂತುಕವಾಗಿರುವುದು, ಸಹಜ ಗುಣ ಅಲ್ಲದು. ಹೌದಲ್ಲ? ಆ ನೀರಿನೊಳಗಿರುವಂಥ ರಸ ಅದು ಸಹಜವಾಗಿರುವಂಥದ್ದು, ಕೊನೆತನೂ ಇರುವುದದು. ನೀ ಆಗಂತುಕವಾಗಿರುವುದು ಸತ್ಯ ಅಂತಂದ್ರೆ ಹೌದಲ್ಲ? ಅದಕ್ಕೆ ಘಟಪಟಾದಿಗಳಲ್ಲಿರ್ತಕ್ಕಂಥ ಭೇದ ಅದು ಸತ್ಯ ಅಲ್ಲಪ್ಪ, ಅದು ಮಿಥ್ಯ ಐತಿ ನೋಡು, ನೈಜ ಅಲ್ಲದು, ನಿಜ ಅಲ್ಲದು ಅಂತ ಹೇಳ್ತಾರೆ. ಅವು ಘಟಾದಿಗಳನ್ನು ಈ ಶರೀರಾದಿಗಳನ್ನು ನೋಡ್ಕೊಂಡು ಅನೇಕ ಆತ್ಮರು ಅಂತ ಒಂದು ಇದು. ಹೌದಲ್ಲ? ಶರೀರಾದಿಗಳಿಗೆ ಆಧಾರವಾಗಿರುವಂಥದ್ದು ಸತ್ಯ ಐತಿ, ಅದು ಒಂದೈತಿ ಅಂತ ಅವ್ರು ಹೇಳ್ತಾರ. ಹೌದಲ್ಲ? ಶರೀರಾದಿಗಳು ಭಿನ್ನ ಭಿನ್ನವಾಗಿದ್ರು ಕೂಡ ಅದಕ್ಕೆ ಆಧಾರವಾಗಿರುವುದು ಒಂದೈತಿ, ಸದ್ವಸ್ತು ಒಂದೈತಿ. ಶರೀರ ಅದು ಬೇರೆ ಬೇರೆ ಆದ್ರೂ ಕೂಡ ಅವು ನೀ ಅನೇಕ ಆತ್ಮರು ಅಂತ ತಿಳ್ಕೊಂಡು ಸಹಜವಲ್ಲದು. ಭೇದ ಎನ್ನುವುದು ಸಹಜವಾಗಿಲ್ಲ ನೋಡು, ನಿಜವಾಗಿ ಇರೋದು ಒಂದೈತಿ ಅಂತ ಹೇಳ್ತಾರೆ. ಇದು ಆಗಂತುಕ ಧರ್ಮನ ಸತ್ಯ ಅಂತಂದ್ರೆ ನೀನು ಆತ್ಮಾಶ್ರಯ ದೋಷ ಬರ್ತೈತಿ. ಆತ್ಮನನ್ನು ಆಶ್ರಯಿಸ್ಕೊಂಡು ಭೇದ ಇಲ್ಲ ಅಲ್ಲೇ. ಹೌದಲ್ಲ? ನೀ ಅದು ಸತ್ಯ ಅಂತ ಆಗಂತುಕ ಧರ್ಮನ ಸತ್ಯ ಅಂತಂದ್ರೆ ಆತ್ಮಾಶ್ರಯ ದೋಷ ಬರ್ತೈತಿ, ನಿರ್ಲೇಪ ಐತಿ. ಅಲ್ಲಿ ಯಾವ್ದು ಅದು ಇಲ್ಲ ಅಲ್ಲಿ. ಹೌದಲ್ಲ? ಆತ್ಮನಲ್ಲಿ ಯಾವ ಗುಣಗಳು ಇಲ್ಲ. ಇಲ್ಲಿ ಉಪಾಧಿಗಳಿಗೆ ಭಿನ್ನ ಭಿನ್ನವಾದಂಥ ಗುಣಗಳದವು. ಹೌದಲ್ಲ? ಒಂದು ಶರೀರ ಗತೆ ಇನ್ನೊಂದು ಶರೀರ ಇಲ್ಲ. ಒಂದು ಶರೀರ ಮಾಡ್ತಕ್ಕಂಥ ಕಾರ್ಯ ಮತ್ತೊಂದು ಶರೀರ ಮಾಡಲಾರದು. ಹೌದಲ್ಲ? ಒಂದು ಶರೀರದೊಳಗಿರ್ತಕ್ಕಂಥ ಮನಸ್ಸಿನ ಭೇದ, ಮನಸ್ಸ ಬೇರೆ ಐತಿ, ಇನ್ನೊಂದು ಶರೀರದೊಳಗಿರ್ತಕ್ಕಂಥ ಮನಸ್ಸ ಬೇರೆ ಐತಿ. ಇವೆಲ್ಲವೂ ಹೆಂಗೆ ಬಂದದ್ದು ಅಂದ್ರೆ ಆಗಂತುಕವಾಗಿರುವಂಥದ್ದು.
ಆತ್ಮನಲ್ಲಿ ಇಲ್ಲ ಇವು ಭೇದ. ಹೌದು, ಅದನ್ನ ಗಟ್ಟಿಗೊಳಿಸ್ತಾರೆ ಅವರು. ಅವ ಆಗಂತುಕವಾಗಿರುವಂಥದ್ದು ಸತ್ಯ ಅಂತ ಅವ್ನು ತಿಳ್ಕೊಂಡಾನ. ಆಗಂತುಕ ಧರ್ಮನ ಸತ್ಯ ಅಂತ ತಿಳ್ಕೊಂಡಾನ. ಸಹಜವಾಗಿರುವಂಥ ಧರ್ಮವನ್ನು ಬಿಟ್ಟಾನ. ಹೌದಲ್ಲ, ನೀರಿನೊಳಗಿನ ಬಂದಂಥ ಬಿಸಿನ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಾನ. ಅದು ಆಗಂತುಕವಾಗೈತೆ ಅದು. ಹೌದಲ್ಲ, ಸ್ವಲ್ಪ ಹೊತ್ತಿಟ್ರೆ ಸಹಜ ಗುಣನ ಬರ್ತೈತೆ ಅಲ್ಲಿ. ಹೌದಲ್ಲ, ಅದಕ್ಕೆ ಭೇದ ಎಂಬುದು ಘಟಪಟಾದಿಗಳಲ್ಲಿ ಐತಿಪ್ಪ, ಅದು ನೈಜ ಅಲ್ಲ. ಘಟಪಟಾದಿಗಳಲ್ಲಿ ಭೇದ ತೋರಿದ್ರೂ ಕೂಡ ಅದು ಸತ್ಯವಾಗಿಲ್ಲ. ಹೌದಲ್ಲ ಅಂತ ಹೇಳ್ತಾರೆ. ಭೇದವೆಂಬುದು ಘಟಪಟಾದಿ ಭೇದ್ಯಗಳು ಅಭೇದ ಸ್ವರೂಪದಿಂದ ಇರ್ಪುದು ಧರ್ಮವಾದುದು ಬೇಳು ದಿಟವಂದ ಸತ್ಯವಂದನ ಹೇಳೋದು. ಯಾವುದು ಇದ್ರೊಳಗೆ ಸತ್ಯ? ಘಟಪಟಾದಿಗಳಲ್ಲಿ ಇರ್ತಕ್ಕಂಥ ಭೇದ ಯಾವುದು ಇದ್ರೊಳಗೆ ಸತ್ಯ ಐತಿ? ಹೇಳ. ಮಣ್ಣು ಸತ್ಯ ಐತೋ, ಘಟ ಸತ್ಯ ಐತೋ, ನೂಲು ಸತ್ಯ ಐತೋ, ಏನು ಪಟ ಸತ್ಯ ಐತೋ ಹೇಳ ಅಂತ ಹೇಳ್ತಾರೆ. ಭೇದನ ರೂಪವಲ್ಲವು. ಆ ಘಟಪಟುಗಳು ಉಳ್ಳ ಧರ್ಮವೇನೆ. ಧರ್ಮಿ ಧರ್ಮಗಳಲ್ಲಿ ನಿನಗೆ ಆವುದು ಅನ್ನುಮತ. ಇಲ್ಲಿ ಅದನ್ನ ಹೇಳ್ತಾರೆ. ಘಟಪಟಾದಿಗಳಲ್ಲಿ ಇರ್ತಕ್ಕಂಥ ಧರ್ಮವು ಆಗಂತುಕವಾದಂಥ ಧರ್ಮವು ಯಾವ್ದಿದ್ರೊಳಗೆ ನೈಜ? ಯಾವ್ದು ನೈಜ, ಯಾವ್ದು ಅನುಮತಿ? ಯಾವುದಿದಕ್ಕೆ ಯಾವುದು ನಿನ್ನ ಅನುಮತ, ನಿನ್ನ ಮತ ಯಾವ ಕಡೆ? ಆಗಂತುಕ ಧರ್ಮದ ಕಡೆನೋ ಏನು ಸಹಜ ಧರ್ಮದ ಕಡೆನೋ ಹೇಳೋಣ. ಹೌದಲ್ಲ, ಘಟಪಟಾದಿಗಳಲ್ಲಿ ಬಂದಂಥ ಆಗಂತುಕ ಧರ್ಮನ ಸತ್ಯವೋ ಸಹಜವಾಗಿರೋದು ಸತ್ಯವೋ ಹೇಳು ನನಗೆ. ಹೌದಲ್ಲ, ಮಣ್ಣು ಸತ್ಯವೋ ಏನೋ ನೂಲು ಸತ್ಯವೋ ಅಂತಂದ್ರೆ ನೀನು ಇದ್ರೊಳಗೆ ಯಾವುದು ಸತ್ಯ? ಮಣ್ಣು ಸತ್ಯವೋ ನೂಲು ಸತ್ಯವೋ? ಪಟ ನೋಡಿದಾಗ ನೀನು ಪಟ ಸತ್ಯ ಅಂತಂದ್ರೆ ಅದು ಆಗಂತುಕ ಧರ್ಮದು. ಗಡಿಗೆ ನೋಡಿದಂದ್ರೆ ಮಣ್ಣು ಸತ್ಯ ಐತಿ, ಗಡಿಗೆ ಮಿಥ್ಯ ಐತಿ. ಗಡಿಗೆ ಅನ್ನೋದು ಆಗಂತುಕ. ಯಾವುದು ನಿನಗೆ ಯಾವುದು ಸತ್ಯ ಹೇಳು ನನಗೆ. ನಿನ್ನ ಮತ ಯಾವುದ್ರ ಕಡೆ ನನಗೆ ಹೇಳು ಅಂತ ಹೇಳ್ತಾರೆ. ಆ ಧರ್ಮಭೇದವು ತಿಳಿಯಲಿಕ್ಕೆ ಅಭೇದವು ಎಂದೆನಲು ಧರ್ಮೀಂ ಧರ್ಮಭೇದವೆಂದೊಡೆ. ಹಂಗಾರೆ ಅದನ್ನು ಕೇಳು. ಧರ್ಮೀಂ ಧರ್ಮಭೇದವೆಂದೊಂಬುಡೆ. ಹಂಗಾರೆ ಅದನ್ನು ಕೇಳು. ಆಗಂತುಕ ಧರ್ಮನ ಸತ್ಯ ಅಂತಂದ್ರೆ ಕೇಳು. ತನಗೆ ತಾನೇ ಭೇದವೆನಿಸಲು ಆತ್ಮಾಶ್ರಯವನ್ನು ಅನುಕರಿಸಿ ಆಗಿ ಬಳಿಕ ಎರಡನೆಯ ಧರ್ಮವನ್ನು ಒಳಪಡಲು ಬೇಕು. ಅನೋನ್ಯ ಧರ್ಮವನ್ನು ಒಪ್ಪಬೇಕಾಕತಿ, ಇನ್ನೊಂದನ್ನು ಆಶ್ರಯಿಸ್ಕೋಬೇಕಾಕತಿ. ಆತ್ಮಾಶ್ರಯ ಧರ್ಮನ ಸತ್ಯ ಅಂತಂದ್ರೆ, ಈ ಬಿಸಿನ ಸತ್ಯ ಅಂತಂದ್ರೆ ಮತ್ತೊಂದನ್ನು ಆಶ್ರಯಿಸ್ಕೋಬೇಕಾಕತಿ. ಹೌದಲ್ಲ, ಬಿಸಿಯಾಗಿರೋದು ಸತ್ಯ ಅಲ್ಲ, ನೀರಿನೊಳಗೆ ಸಹಜವಾಗಿ ಇಲ್ಲದು. ಹೌದಲ್ಲ, ನೀರಿನ ಆಗಂತುಕವಾಗೈತದು, ಅದು ಸತ್ಯ ಅಲ್ಲ ಅಂತ ಹೇಳ್ತಾರೆ. ಧರ್ಮದಲ್ಲಿ ಭೇದ ಹೇಳಿದ್ರ ನೀನು ಆಗಂತುಕ ಧರ್ಮನ ಸತ್ಯ ಅಂದ್ರೆ ದೋಷ ಬರ್ತೈತಿ. ಮತ್ತೊಂದನ್ನು ಆಶ್ರಯಿಸಿ ಹೋಗ್ಬೇಕಾಕೈತಿ. ಹೌದಲ್ಲ, ಹಂಗೆ ಅದು ಬೆಳಕೊಂತನ ಆದಿಯನ್ನು ಆಶ್ರಯಿಸ್ಕೊಂಡೈತಿ. ಆದಿಯನ್ನು ಆಶ್ರಯಿಸ್ಕೊಂಡೈತಿ. ಹಂಗ ಇದು ಚಕ್ರಿಕಾಪತ್ತಿ ದೋಷ ಬರ್ತೈತಿ ನೋಡು ಅಂತ ಸುತ್ಕೊಂತ ಹೋಗೋದಕ್ಕೈತಿ. ಹೌದಲ್ಲ, ಈಗ ಬೆಳ್ಕೊಂತನ ಹೋಗ್ತೈತೆ ಅದು. ಆದ ಯಾವುದನ್ನು ಆಶ್ರಯಿಸಿ ಹೋಗ್ತೈತಿ, ಆದ ಯಾವುದನ್ನು ಆಶ್ರಯಿಸಿ
ಇದು ಆತ್ಮಾಶ್ರಯಿಸ್ಕೊಂಡು ಬಂದಂಥದ್ದಲ್ಲದ. ಹೌದಲ್ಲ? ಆತ್ಮನಲ್ಲಿ ಯಾವ ಭೇದ ಇಲ್ಲ. ಅದು ಏನನ್ನೂ ಆಶ್ರಯಿಸ್ಕೊಂಡಿಲ್ಲದು. ಅದು ಬೇರೆನೇ ಐತಿ. ಹೌದಲ್ಲ? ಮಣ್ಣು ಗಡಿಗೆಯನ್ನು ಆಶ್ರಯಿಸ್ಕೊಂಡಿಲ್ಲ, ಗಡಿಗೆ ಮಣ್ಣನ್ನು ಆಶ್ರಯಿಸ್ಕೊಂಡೈತಿ. ಹೌದಲ್ಲ? ಮಣ್ಣು ಇನ್ನೊಂದನ್ನು ಆಶ್ರಯಿಸ್ಕೊಂಡಿಲ್ಲ, ಅದು ಸ್ವತಂತ್ರನ ಐತೆ. ಅದು ಗಡಿಗೆ ಮಣ್ಣನ್ನು ಆಶ್ರಯಿಸ್ಕೊಂಡೈತಿ. ಹೌದಲ್ಲ? ನೀನು ಗಡಿಗಿನ ಸತ್ಯ ಅಂತಂದ್ರೆ ದೋಷ ಬರ್ತೈತಿ ನೋಡಿಲ್ಲ. ನೀ ಗಡಿಗೆ ಸತ್ಯ ಅಂದ್ರೆ ಅದು ಮಣ್ಣನ್ನು ಆಶ್ರಯಿಸ್ಕೊಂಡೈತೆ. ಅದು ಮಣ್ಣು ಮತ್ತೆ ಎಲ್ಲಿ ಆಶ್ರಯಿಸಿ ಹೋಗ್ಬೇಕಾಕೈತಿ ಅದು. ಹೌದಲ್ರಿ? ಇಲ್ಲಿ ಆತ್ಮಾಶ್ರಯ ದೋಷ ಬರ್ತೈತಿ ನೋಡು. ಅದಕ್ಕೆ ಇದನ್ನು ತಿಳ್ಕೋ. ಅದು ಸಹಜವಾಗಿಲ್ಲ. ಘಟಪಟಗಳಲ್ಲಿರ್ತಕ್ಕಂಥ ಭೇದ ಸಹಜವಾಗಿರುವಂಥದ್ದಲ್ಲದು, ಮಿಥ್ಯ ಐತಿ, ತೋರಿಕೆ. ಅದು ನೈಜವಾದದ್ದಲ್ಲದು ಅಂತ ಹೇಳ್ತಾರೆ. ಆಗಂತುಕ ಮತ್ತೊಂದನ್ನು ಆಶ್ರಯಿಸ್ಕೊಂಡೈತಿ. ಹೌದ್ರಿ. ಗಡಿಗೆ ಮಣ್ಣನ್ನು ಆಶ್ರಯಿಸ್ಕೊಂಡೈತಿ. ಹೌದಲ್? ಗಡಿಗೆ ಸತ್ಯ ಅನ್ಲಿಕ್ಕೆ ಬರುದಿಲ್ಲ. ಹೌದಲ್? ಗಡಿಗೆ ಸತ್ಯ ಅಂತಂದ್ರೆ ಮತ್ತದು ಹಂಗಾರ ಅದು ಏನು ಆಶ್ರಯಿಸ್ಕೊಂಡೈತಿ? ಮಣ್ಣು ಹಂಗಾರ ಏನು? ಹೌದಲ್? ಅದು ಇಲ್ಲಿ ಬಿಸಿ ಆಗಿದ್ದು ಆಶ್ರಯಿಸ್ಕೊಂಡದ್ದು ಏನು? ಬೆಂಕಿಯನ್ನು ಆಶ್ರಯಿಸ್ಕೊಂಡೈತಿ. ಅದು ಸಹಜ ಐತೇನೋ? ಇಲ್ಲ. ಆಶ್ರಯ ಆದಾಗ ಅದು ಬಂದದ್ದು. ಬೆಂಕಿಯ ಸಮೀಪದಿಂದ ಅದು ಏನು ಬಂತು? ಬಿಸಿ ಬಂತು. ಆಗಂತುಕ ಆಯ್ತದು ಬಿಸಿ. ಅದು ಬಿಸಿ ಕಾಯಂ ಆಗೈತೇನು? ಇಲ್ಲ. ಆ ಬಿಸಿಯಿಂದ, ಬೆಂಕಿಯಿಂದ ದೂರ ಆದಾಗ ಬಿಸಿತ್ವ ಹೋಗ್ಬಿಡ್ತೈತೆ ಅಲ್ಲೇ. ಹೌದಲ್? ಆಗಂತುಕ ಅನ್ನೋದು ಮತ್ತೊಂದನ್ನು ಆಶ್ರಯಿಸಿ ತಯಾರಾಗಿ ಹಂಗೆ ಆಶ್ರಯಿಸುವಂತ ಅದ ಸತ್ಯ ಅಂತಂದ್ರೆ ಮತ್ತೆ ನೀನು ಆತ್ಮಾಶ್ರಯ ದೋಷ ಬರ್ತೈತಪ್ಪ. ಅದು ಮತ್ತೆ ಆತ್ಮ ಆಶ್ರಯಿಸ್ಕೊಂಡಾಯ್ತಂದ್ರೆ ಮತ್ತೊಂದನ್ನು ಅನನ್ಯ ಆಶ್ರಯ ಆಗ್ಬೇಕಾಗತ್ತೆ. ಮತ್ತದು ಆ ಅನನ್ಯ ಆಶ್ರಯ ಮತ್ತೊಂದು ಆ ಚಕ್ರಕ ಆಶ್ರಯ ಬರ್ತೈತಿ. ಹಿಂಗೆ ಬೆಳಕೊಂತನ ಹೊಕ್ಕೈತಿ ನೋಡು ಅಂತ ಹೇಳ್ತಾರೆ. ಗಡಿ ತಯಾರಾಗಬೇಕಂತಪ್ಪ ಅಂದ್ರೆ ಮತ್ತೆ ಅದಕ್ಕೆ ನೀರು ಬೇಕು, ಹಣ ಬೇಕು, ಎಲ್ಲ ಆಶ್ರಯಿಸ್ಕೊಂಡಿದ್ರೆ ಚಕ್ರ ಬೇಕು. ಹೌದಲ್? ದಂಡಾದಿಗಳು ಬೇಕು, ಮಾಡೋ ಹೋಗ್ಬೇಕು. ಹೌದಲ್? ಅದು ಗಡಿಗೆ ಮತ್ತದು ಕಾಯಮಾಗಿ ಇರ್ತೈತೇನು ಅಂತಂದ್ರೆ, ಹೌದಲ್? ಕಾಯಮಾಗಿ ಇರ್ತೈತೇನು ಅಂತಂದ್ರೆ ಕಾಯಮಾಗಿಲ್ಲ. ಮಣ್ಣ ಮೊದ್ಲಿಗೂ ಮಣ್ಣ ಐತಿ, ಮತ್ತೆ ಕೊನೆಗೂ ಮಣ್ಣ. ಅದು ಮಧ್ಯಂತರದೊಳಗೆ ನೀ ಗಡಿಗೆ ನೋಡಾಕತ್ತಿ. ಗಡಿಗೆ ಆಗಂತುಕವಾಗೈತಿ ಅಂತ ಅದು ಸತ್ಯ ಅನ್ನಕತ್ತಿ. ಹೌದಲ್ಲ? ಅದು ಹಂಗಿಲ್ಲಪ್ಪ. ಆತ್ಮಾಶ್ರಯಿಸಿಕೊಂಡು ಐತಿ ಅಂತಂದ್ರ ಅದು ಮಿಥ್ಯ ಐತಿ, ಸುಳ್ಳು ಐತಿ, ತೋರಿ. ಆತ್ಮ ಸತ್ಯ ಐತಿ ಅಲ್ಲೇ. ಹೌದಲ್ಲ? ನೀನು ಆಶ್ರಯಿಸ್ಕೊಂಡದ್ದು ಸತ್ಯ ಅಂತ ಹೇಳಿದೆ ಅಂದ್ರೆ ಮತ್ತ ಅದು ಇನ್ನೊಂದನ್ನು ಆಶ್ರಯಿಸಿ ಹೋಗ್ಬೇಕಾಕೈತಿ, ಅದು ಮತ್ತೊಂದನ್ನು ಆಶ್ರಯಿಸಿ ಹೋಗ್ಬೇಕಾಕೈತಿ. ಹಂಗ ಈ ಆಶ್ರಯ ಹಂಗ ಬೆಳಕೊಂತ ಹೋಗ್ತೈತಿ. ಹಂಗ ಅದೇನು ಆಶ್ರಯಿಸ್ಕೊಂಡೈತಿ, ಹಂಗ ಬೆಳಕೊಂತನ ಹೋಗ್ತೈತಿಪ್ಪ ಅಂತ. ಹೌದಲ್ಲ? ಅದಕ್ಕಿಲ್ಲ ಅವ್ರಿಗೆ ಹೇಳ್ತಾರೆ, ಭೇದ ಎಂಬುದು ಸಹಜ ಅಲ್ಲ, ನೈಜ ಅಲ್ಲ, ತೋರಿಕೆ ಅದು. ಧರ್ಮೀಂ ಧರ್ಮ ಭೇದವೋ ತಿಳಿಯಲಿಕ್ಕೆ ಅಭೇದವೋ ಎಂದೆನಲು ಧರ್ಮೀಂ ಧರ್ಮ ಭೇದವೆಂದು ಹೋಗ್ಬಿಡದೆ ಕೇಳು, ಭೇದವೆಂದೆಂಬೊಡೆ ಅದನ್ನು ಕೇಳು. ತನಗೆ ತಾನೇ ಭೇದವೆನಿಸಲು ಆತ್ಮಾಶ್ರಯವನ್ನು ಅನುಕರಿಸಿ ಆಗಿ ಬಳಿಕ ಎರಡನೇ ಧರ್ಮವನ್ನು ನೀನು ಒಡಂಬಡಲು ಬೇಕು. ಮತ್ತೊಂದು ಎರಡನೇ ಧರ್ಮವನ್ನು ಆಶ್ರಯಿಸ್ಕೋಬೇಕಾಗೈತಿ. ಅದು ಅನ್ಯೋನ್ಯ ಆಶ್ರಯ ಆಕೈತಿ. ಅದು ಇನ್ನೊಂದನ್ನು ಆಶ್ರಯ ಆಕೈತಿ. ಅದು ಇನ್ನೊಂದನ್ನು ಆಶ್ರಯ ಆಗ್ಬೇಕಾಕೈತಿ. ಅದು ಚಕ್ರಿಕ ಆಶ್ರಯ ಆಗ್ಬೇಕಾಗತ್ತೆ. ಹಿಂಗೆ ಬೆಳಕೊಂತನ ಹೋಗ್ತೈತಪ್ಪ ಇದು ಅಂತ ಹೇಳ್ತಾರೆ. ಭೇದ ಅಂಬುದು ಅದು ಉಪಾಧಿ ವಶಾತ್ ತೋರಾಕತೈತಿ. ಅದು ಏನನ್ನು ಆಶ್ರಯಿಸ್ಕೊಂಡೈತಿ ಹಂಗೆ ಬೆಳಕೊಂತನ ಹೋಗ್ತೈತಿದು.
ಆತ್ಮಾಶ್ರಯ ದೋಷ ಬರ್ತತಿ, ಅನನ್ಯಾಶ್ರಯ ದೋಷ ಬರ್ತತಿ, ಚಕ್ರಿಕಾಶ್ರಯ ದೋಷ ಬರ್ತತಿ. ಹೌದಲ್ಲ? ಹಿಂಗೆ ಬೆಳ್ಕೊಂತನ ಹೋಗ್ತಾವು. ಹಂಗೆ ಅದನ್ನ ಆಶ್ರಯಿಸುವಂತನ ಹೋಗ್ಬೇಕಾಕತಿ ಅಂತ. ಹೌದಲ್ಲ? ಆತ್ಮ ಸ್ವತಂತ್ರ, ಏನನ್ನು ಆಶ್ರಯಿಸ್ಕೊಂಡಿಲ್ಲ. ಅದರಲ್ಲೂ ಅನ್ಯೋನ್ಯಾಶ್ರಯವು ಕೂಟವಾಗಿ ಮತ್ತದನ್ನು ಉಳಿದು ಮೂರನೇ ಧರ್ಮವನ್ನು ಪೇಳಲು ಅದು ಚಕ್ರಿಕಾಶ್ರಯದ ಭೀತಿ. ಮತ್ತಲ್ಲಿ ಅದರ ಭೀತಿ. ಹೌದಲ್ಲ? ಮೂರನೇ ಧರ್ಮವನ್ನು ಆಶ್ರಯಿಸಿ ಹೋಗ್ಬೇಕಾಕತಿ. ಒಂದನೇ ಧರ್ಮವನ್ನು ಬಿಡಬೇಕಾಕೈತಿ, ಮತ್ತೆ ಎರಡನೇ ಧರ್ಮವನ್ನ ಅವಲಂಬನ ಆಗ್ಬೇಕಾಗೈತಿ. ಅದು ಮತ್ತೆ ಮೂರನೇ ಧರ್ಮವನ್ನು ಆಶ್ರಯಿಸಿ ಹೋಗ್ಬೇಕನ್ನುವಂಥ ಭೀತಿ ಚಾಲು ಆಕೈತದು. ಹೌದಲ್ಲ? ಇದು ಹಂಗ ಆಶ್ರಯಿಸುವಂತ ಹೋಗೋದಕ್ಕೈತಿ. ಅದಕ್ಕೆ ಇದು ಸಹಜ ಅಲ್ಲ ನೋಡಪ್ಪ ಅಂತ. ಭೇದ ಎಂಬುದು ಸಹಜ ಅಲ್ಲ, ಆತ್ಮನಲ್ಲಿ ಇಲ್ಲ. ಅದು ಘಟಪಟಾದಿಗಳಲ್ಲಿ ಐತಂದ್ರೂ ಕೂಡ, ಭೇದ ಐತಂದ್ರೂ ಕೂಡ ಭೇದ ಇಲ್ಲ. ಅಲ್ಲಿ ಮೂಲತಃ ಏನೈತಿ? ಆ ಮಣ್ಣ ಐತಿ, ಅಲ್ಲಿ ನೂಲ ಐತಿ. ನೂಲು ಮಣ್ಣು ಎಲ್ಲಿಂದ ಬಂದು? ಪಂಚಮಹಾಭೂತಗಳಿಂದನ ಬಂದಪ್ಪ. ನೂಲು ಒಂದೇ ಐತಿ ಅಂತ. ಇಲ್ಲಿ ಭೇದ ನೋಡ್ಕೊಂತ ಹೋದಂದ್ರೆ ಭಯನ ಚಾಲು ಆಕೈತಿ, ಹೆದರಿಕಿನ ಚಾಲು ಆಕೈತಿ, ಭೀತಿನ ಚಾಲು ಆಕೈತಿ ಅಂತ. ಹೌದಲ್ಲ? ಅದರೊಳು ಅನ್ಯೋನ್ಯಾಶ್ರಯವ ಕೂಟವಾಗಿ ಮತ್ತದನ್ನು ಉಳಿದು ಮೂರನೇ ಧರ್ಮಂ ಪೇಳಲು ಅದು ಚಕ್ರಿಕಾಶ್ರಯದ ಭೀತಿ. ಇನ್ನು ಮುಂದಾವದು ಧರ್ಮವೆಣಲು ಅಂದಪ್ಪುದು ಅನವಸ್ಥೆ ಕುಂದದೆ ಈ ನಾಲ್ಕು ತೆರದ ದೋಷಗಳಿರಲು ಅಂದವಲ್ಲವು ಆತ್ಮಜನ ಭೇದ. ಆತ್ಮನಲ್ಲಿ ಭೇದ ಹೇಳಲಿಕ್ಕೆ ಬರುವುದಿಲ್ಲಪ್ಪ. ಮಗನೇ ನೋಡು, ನೀನು ಇವನ್ನ ಹೇಳಿದೆ ಅಂದ್ರೆ ಒಂದಕ್ಕೊಂದು ಆಶ್ರಯಿಸುವಂತನ ಹೋಗ್ಬೇಕಾಕತಿ. ಅದಕ್ಕೆ ಸಹಜವಾಗಿಲ್ಲ ನೋಡು ಅಂತ ಹೇಳ್ತಾರೆ. ಮುಂದಾವ ಧರ್ಮವೆಣಲು ಅಂದಪ್ಪುದು ಅನವಸ್ಥೆ ಕುಂದದೆ ಈ ನಾಲ್ಕು ತೆರದ ದೋಷಗಳಿರಲು ಅಂದವಲ್ಲವು ಆತ್ಮಜನೇ ಭೇದ. ಭೇದವೆಂಬುದು ಘಟಪಟಾದಿ ಸ್ವರೂಪವೇನೆ. ಭೇದದಿಂದ ತೋರ್ಪ ಘಟದಲ್ಲಿ ಪ್ರತಿಯೋಗಿ ಆದುದು ಅಪಾರದಿರಬೇಕು. ಅದು ಕಾಯಮಾಗಿರ್ಬೇಕಿತ್ತು, ಕಾಯಮಾಗಿಲ್ಲ. ಹೌದಲ್ಲ? ಭೇದ ಎಂಬುದು ಕಾಯಮಾಗಿಲ್ಲದ. ನೀ ಭೇದವೆಂಬುದು ಘಟಪಟಾದಿ ಸ್ವರೂಪವೇನೆ. ಅದು ಸ್ವರೂಪನ? ಅದು ಭೇದ ಎಂಬುದು ಘಟಪಟಾದಿಗಳ ಸ್ವರೂಪನದು ಅಲ್ಲ, ಆಗಂತುಕವಾಗಿರುವುದು. ಭೇದದಿಂದ ತೋರ್ಪ ಘಟದಲ್ಲಿ ಪ್ರತಿಯೋಗಿ ಯಾವುದು ಅಪಾರದಿರಬೇಕು. ಭೇದ ಎಂಬುದು ಘಟದಲ್ಲಿ ತೋರಿದ್ದು ಸತ್ಯ ಆಗಿದ್ರೆ ಅದು ಕಾಯಮಾಗಿರ್ಬೇಕಿತ್ತು. ಹೌದಲ್ಲ? ಗಡಿಗೆ ಮಣ್ಣಿನ ಮೊದ್ಲೇಕ ಐತೇನೋ? ಮಣ್ಣಿನೊಳಗೆ ಇಲ್ಲ. ನೂಲಿನೊಳಗೆ ಮೊದ್ಲೇಕ ಪಟ ಐತೇನೋ? ಇಲ್ಲ. ಹೌದಲ್ಲ? ಅದ ಸತ್ಯ ಆಗಿದ್ರೆ ಕಾಯಮಾಗಿರ್ಬೇಕಿತ್ತದ. ಗಡಿಗೆ ಕಾಯಮಾಗಿರ್ತೈತೇನೋ? ಇಲ್ಲ. ಅದಕ್ಕೆ ಆಗಂತುಕವಾಗೈತಪ್ಪ. ಅದು ಆಗಂತುಕವಾಗಿರೋದ ಸತ್ಯ ಅಂತ ನಂಬಿದೆ ಅಂದ್ರೆ ಅಲ್ಲಿ ದೋಷ ಬರ್ತೈತಿ ನೋಡು ಅಂತ ಹೇಳ್ತಾರೆ. ಭೇದವೆಂಬುದು ಘಟಪಟಾದಿ ಸ್ವರೂಪ ಏನೇ. ಹಂಗಂದ್ರೆ ಭೇದದಿಂದ ತೋರ್ಪ ಘಟದಲ್ಲಿ ಪ್ರತಿಯೋಗಿ ಯಾವುದು ಅಪಾರದಿರಬೇಕು. ಅದು ಕಾಯಮಾಗಿರ್ಬೇಕಿತ್ತು ಘಟ ಅನ್ನೋದು. ಹೌದಲ್ಲ? ಕಾಯಮಾಗಿಲ್ಲದು, ಕಾಯಮಾಗಿರ್ಬೇಕಿತ್ತದು ಘಟ ಅನ್ನೋದು. ಹೌದಲ್ಲ? ಘಟನ ಸತ್ಯ ಅಂದ್ರೆ ನೀನು, ಪಟನ ಸತ್ಯ ಅಂದ್ರೆ ಕಾಯಮಾಗಿರ್ಬೇಕಿತ್ತು. ಕಾಯಮಾಗಿರುವುದಿಲ್ಲ, ಆಗಂತುಕ ಆಗೈತದು. ಆಗಂತುಕ ಧರ್ಮನ ನೀನು ಒಪ್ಪಿದ್ರೆ ದೋಷ ಬರ್ತೈತಿ ನೋಡು ಅಂತ ಹೇಳ್ತಾರೆ. ಹೌದಲ್ಲ? ಯಾಕೆ ಕಾಯಮಾಗಿರುವುದಿಲ್ಲ ಅದು ಘಟ. ಗಡಿಗೆ ಕಾಯಮಾಗಿರುವುದಿಲ್ಲ. ಹೌದಲ್ಲ? ಬಟ್ಟೆ ಕಾಯಮಾಗಿರುವುದಿಲ್ಲ.
ಹ? ಇದು ಕಾಯಂ ಅಂತ ನಂಬಿದೆ ಅಂದ್ರೆ ದುಃಖ ಆಕೈತಿ ನೋಡು. ಹೌದಲ್ಲ? ಗಡಿಗಿನ ಕಾಯಂ ಆಗಿರೋದಂದ್ರ ದುಃಖ ಆಕೈತಿ. ಅದು ಒಡೆದ ಕೂಡಲೇ ದುಃಖ ಆಕೈತಿ, ಅದು ಸೀಳಿದ ಕೂಡಲೇ ದುಃಖ ಆಕೈತಿ, ಬಟ್ಟೆ ಹರಿದ ಕೂಡಲೇ ದುಃಖ ಆಕೈತಿ. ಹೌದಲ್ಲ? ಕಾಯಂ ಆಗಿಲ್ಲದು, ಆಗಂತುಕವಾಗೈತೆ. ಅದು ಆಗಂತುಕನ ನೀ ಸತ್ಯ ಅಂದ್ರೆ ದುಃಖ ಆಕೈತಿ ನೋಡ್ತ. ಹೌದು, ಶರೀರನ ಸತ್ಯ ಅಂದ್ರೆ ದುಃಖ ಆಗಿದೆ. ಅದಕ್ಕೆ ಅವ್ರು ಹೇಳಿದ್ದು, ನಾನು ಆತ್ಮನಿಗೆ ಅನ್ಯ ಅದೇನಿ, ನಾನು ಬೇರೆ ಅಂತ ತಿಳ್ಕೊಂಡಂದ್ರೆ ದುಃಖ ಐತಿ ನೋಡು, ಭಯನ ಕಾಡ್ತತಿ ಅಲ್ಲೇ. ಅದಕ್ಕೆ ಭೇದ ಎಂಬುದು ಸಹಜ ಅಲ್ಲ. ಭೇದ ನೋಡಿ ನೀನು ಸಹಜ ಅಂತ ಹೇಳಿದ್ರೆ ಅದು ನಿಜ ಅಲ್ಲ ನೋಡು ಅಂತ ಹೇಳ್ತಾರೆ. ಹೌದು, ಗಡಿಗೆ ನೋಡಿ ಗಡಿಗಿನ ಸತ್ಯ ಅಂತಂದ್ರೆ ಅದು ಒಡೆದ್ರೆ ದುಃಖ ಆಕೈತಿ. ಅದು ಭೇದ ರೂಪದಿಂದ ಐತದ. ಹೌದಲ್ಲ? ಒಂದ್ರಗತ್ತೆ ಒಂದಿಲ್ಲ, ಏನ್ ಬಿಡ್ಕೊಂಡು ನಡಬರ್ಕ ತಿಳ್ಕೊಂಡೇ ದುಃಖ ಆಗುದಿಲ್ಲ. ಹೌದಲ್ಲ? ಯಾರ್ಡಂತ ತಿಳ್ಕೊಂಡೇ ದುಃಖ ಚಾಲನ ಅಲ್ರಿ. ಹೌದಲ್ಲ? ಮಣ್ಣು ಅಂತ ತಿಳ್ಕೊಂಡ್ರೆ ದುಃಖ ಇಲ್ಲ. ಮಣ್ಣಿಗೆ ಅನ್ಯ ಕೊಡ ಅಂತ ತಿಳ್ಕೊಂಡೆ ಅಂದ್ರ ದುಃಖ ಚಾಲು ಆಕೈತಿ. ಮಣ್ಣಿಗೆ ಅನ್ಯವಾಗಿ ಕೊಡ ಇಲ್ಲ. ಹೌದಲ್ರಿ? ಮಣ್ಣಿಗೆ ಅನ್ಯವಾಗಿ ಏನಾರ ಕೊಡ ಆಯ್ತನು? ನೀ ಮಣ್ಣಿಗೆ ಅನ್ಯವಾಗಿ ಕೊಡ ಅಂತ ತಿಳ್ಕೊಂಡೆ ಅಂದ್ರೆ ದುಃಖ ಚಾಲು ಆಕೈತಿ. ಹೌದಲ್ಲ? ಅದನ್ನು ಹೇಳ್ತಾರೆ. ಸಹಜವಾಗಿಲ್ಲಪ್ಪ, ಇದು ನೈಜವಲ್ಲದು. ಭೇದ ಎಂಬುದು ಅದು ತೋರಿಕೆ. ಅದು ತೋರಿಕೆ. ಭೇದವೆಂಬುದು ಘಟಪಟಾದಿಗಕ್ಕೂ ಅದು ನೈಜವಾದದ್ದಲ್ಲ. ಘಟಪಟಾದಿಗಳ ದೋಷ ಬರ್ತೈತೆ. ಯಾಕೆ ಭಯನ ಕಾಡ್ತೈತೆ. ಅದನ್ನು ಶ್ರುತಿ ಹೇಳ್ತಾವ. ಇದನ್ನ ದ್ವಿತೀಯ ಭಯಂ ಭವತಿ ಅಂತ. ಎರಡು ಅನ್ನೋದು ಎಲ್ಲಿ ಬರ್ತದೆ ಅಲ್ಲಿ ಭಯ ಚಾಲು. ಹೌದು, ಅನೇಕ ಆತ್ಮರಂದ್ರೆ ಭಯ ಚಾಲನ. ಏಕಾತ್ಮಂದ್ರೆ ಭಯ ಇಲ್ಲ. ಹೌದಲ್ಲ? ಗಡಿಗೆ ಮನಿಗೆ ಅನ್ಯವಾಗಿ ಗಡಿಗೆ ಅಂತಂದ್ರೆ ದುಃಖ ಚಾಲು ಆಕೈತಿ. ಗಡಿಗೆ ಆದಾಗ ಮಣ್ಣ ಐತಾಳ ಅಂತಂದ್ರೆ ದುಃಖ ಇಲ್ಲ. ಹೌದಲ್ರಿ? ಅದಕ್ಕೆ ನೀ ದೇಹ ನೋಡಿದೆ ಅಂದ್ರೆ ಮೋಹ ಚಾಲು ಆಕೈತಿ. ಹೌದಲ್ರಿ? ಆಗಂತುಕ ಧರ್ಮನ ಸತ್ಯ ಅಂತಂದ್ರೆ ಮೋಹ ಚಾಲು ಆಕೈತಿ ಅಲ್ಲೇ. ಮೋಹ ಬಂತಂದ್ರೆ ದುಃಖ ಐತಿ. ಹೌದಲ್ರಿ? ಆಭರಣ ನೋಡಿದೆ ಅಂದ್ರೆ ಮೋಹ ಆಕೈತಿ. ಹೌದಲ್ರಿ? ಆ ಮೋಹ ಏದಕ್ಕೆ ಕಾರಣಕ್ಕೈತಿ? ದುಃಖಕ್ಕೆ ಕಾರಣಕ್ಕೈತಿ. ಎರಡು ಅನ್ನೋದು ಬಂತ ಅವ್ರ ದುಃಖನ ಐತಿ ನೋಡು, ಭಯನ ಐತಿ ಅಂತ ಹೇಳ್ತಾರೆ. ತನ್ನ ರೂಪವೇ ಭೇದವೆನ್ನಲು ತನಗೆ ಹಾನಿ ಮುನ್ನಪ್ಪುದಾಗಿ ಸ್ವಭೇದಿತ ದೂಷಣವನ್ನು ಉಂಡೆ ನಾಡೇ ಸಂಭವಿಸುತ್ತಿತ್ತು. ತನ್ನ ರೂಪವೇ ಭೇದವೆನ್ನಲು ತನಗೆ. ನನಗೆ ಅನ್ಯವಾಗಿ ಈ ರೂಪ ಭೇದ ಅಂತಂದ್ರ ನೀನು ಚಾಲು ಆಕೈತಿ. ಹಾನಿ ಬರ್ತೈತಿ, ದುಃಖ ಆಕೈತಿ. ಹೌದಲ್ರಿ? ಮುಂದೆ ಅದಕ್ಕೆ ಬರ್ತೈತಿ, ರೂಪಕ್ಕೆ ಹಾನಿ ಆಕೈತಿ. ಹೌದಲ್ರಿ? ರೂಪ ಬದಲಾವಣೆ ಆಕೈತಿ. ರೂಪವೇ ಭೇದವೆನ್ನಲು ತನ್ನ ರೂಪವೇ ಭೇದವೆನ್ನಲು ಭೇದ ನನಗೆ ಭೇದ ಅಂತಂದ್ರೆ ಆ ರೂಪ ದುಃಖಕ್ಕೆ ಕಾರಣ ಆಕೈತಿ. ಚಂದ ಇಲ್ಲ ಅಂತ ದುಃಖಕ್ಕೆ ಚಂದ ಮಾಡ್ಕೊಳಕ್. ಹೌದ್ರಿ? ಆ ರೂಪ ಹಂಗೆ ಇರುದಿಲ್ಲ ಅಲ್ರಿ? ಆ ರೂಪ ಕಾಯಂ ಆಗಿರ್ತೈತೇನು? ಇಲ್ಲ. ಗಡಿಗೆ ಹಂಗ ಇರುದಿಲ್ಲ ಕಾಯಂ ಆಗಿ. ಗಡಿ ಕಾಯಂ ಆಗಿರ್ತೈತೇನು? ಇಲ್ಲ. ಅದು ಸೀಳಬಹುದು, ಸೋರ್ಬಹುದು, ಒಡಿಬಹುದು. ಆಗಂತುಕಕ್ಕೆ ಎಲ್ಲ. ಹೌದಲ್ರಿ? ಆಗಂತುಕಕ್ಕೆ ಬದಲಾವಣೆ ಇರುದ. ಹೌದಲ್ರಿ? ಆಗಂತುಕ ಕಾಯಂ ಆಗಿಲ್ಲದು. ಬಂದದ್ದು ಗುಣಗಳವು. ಬಂದ ಗುಣಗಳು ಕಾಯಂ ಆಗಿರುವುದಿಲ್ಲ. ಸ್ವಭಾವಿತ ಏನದಾವ ಅವು ಕಾಯಂ ಆಗಿರ್ತಾವ. ಅಲ್ಲಿ ಸ್ವಭಾವಿತವಾಗಿರುವಂಥದ್ದು ಮಣ್ಣು ಐತಿ.
ಹೌದಲ್? ಮಣ್ಣಿನಲ್ಲಿ ತೋರಿದಂಥ ಗಡಿಗೆ ರೂಪ ಅದು ಕಾಯಮಾಗಿಲ್ಲದು. ಅದು ಸವಿತೈತಿ, ಕೆಡ್ತೈತಿ. ಹೌದಲ್? ಒಡದ್ ಹೋಕೈತಿ, ಇಲ್ಲಂಗ ಆಕೈತಿ. ಅದು ದುಃಖಕ್ಕೆ ಚಾಲು ಆಕೈತಿ ಅದನ್ನ ನೋಡಿದಂದ್ರೆ. ಹೌದಲ್ಲ? ತನ್ನ ರೂಪವೇ ಭೇದವೆಳೆದು ತನಗೆ ಹಾನಿ ಮುನ್ನಪ್ಪುದಾಗಿ ಸ್ವಭೇದಿತ ದೂಷಣವನ್ನು ನಾಡೇ ಸಂಭವಿಸುತ್ತಿರುಕು. ದೂಷಣವಂ ನಾಡೇ ಸಂಭವಿಸುತ್ತಿರುಕು. ಇನ್ನು ಹೇಳ್ತಾರೆ, ಅದೂ ಕಾರಣ ಭೇದವಿದೆ ಬಾಹ್ಯದಲ್ಲಿ ಘಟ ಮೊದಲಾದವಕ್ಕೆ ಮಿಥ್ಯೆ ಎನ್ನಲು ಆತ್ಮನೋ ಪದವಿಡದು. ಇದು ಏನೈತೆ ಭೇದ ಅಂತಕ್ಕಂಥದ್ದು, ತೋರಿಕೆ ಒಳಗಿನ ಭೇದ ಅಂತಕ್ಕಂಥದ್ದು ಆತ್ಮನಿಗೆ ಸಂಬಂಧ ಇಲ್ಲ. ಹೌದಲ್ಲ? ಆತ್ಮನಲ್ಲಿ ಬರಲಾರ್ದು, ಆತ್ಮನಲ್ಲಿ ಬರುದಿಲ್ಲ. ಹೌದಲ್ಲ? ಇದ್ರನ್ನ ಮಣ್ಣು, ಈ ಗಡಿಗೆನ ಮಣ್ಣು ಬೇರೆ, ಈ ಗಡಿಗೆನ ಮಣ್ಣು ಬೇರೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಹೌದಲ್ಲ? ಆಭರಣಗಳು ನೂರಾರಿದ್ರು ಕೂಡ ಬಂಗಾರ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಇದ್ರನ್ ಬಂಗಾರನ ಬೇರೆ ಐತಿ, ಇದ್ರನ್ ಬಂಗಾರನ ಬೇರೆ ಐತಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ಆಗಂತುಕವಾಗಿರುವುದು ಹೆಚ್ಚು ಕಮ್ಮಿ ಆಗಿರ್ಬೋದು. ಹೌದಲ್ರಿ? ಆಗಂತುಕವಾಗಿರೋದು ಹೆಚ್ಚು ಕಮ್ಮಿ ಆಗಿರ್ಬೋದು. ಆದ್ರೆ ಮೂಲತಃ ಇರುವಂತ ಬಂಗಾರದ ಏನು ಅದು ಒಂದೇ ಐತಿ ಅಂತ. ಹೌದಲ್? ಒಂದು ಗಡಿಗೆ ಸಣ್ಣದಿರ್ಬೋದು, ಒಂದು ಗಡಿಗೆ ದೊಡ್ಡದಿರ್ಬೋದು. ಆದ್ರ ಆಕಾರ ಭಿನ್ನ ಭಿನ್ನ ಇರ್ಬೋದು. ಆದ್ರೆ ಮೂಲ ಏನು ಮಣ್ಣು ಐತಲ್ಲ, ಮಣ್ಣಿನೊಳಗೆ ಭೇದ ಬರುವುದಿಲ್ಲ. ಅದಕ್ಕೆ ಆತ್ಮನಲ್ಲಿ ಭೇದ ಬರಲಾರದ್ದು. ಆತ್ಮ ಇರುವಂಗ ಒಂದೇ ಐತಿ. ಆತ್ಮನಲ್ಲಿ ಈ ಏನು ತೋರಿಕೆ ಭೇದ ಗುಣಗಳು ಬರಲಾರವು. ಹೌದಲ್ಲ? ತೋರಿಕೆ ಗುಣಗಳಿಗೆ ಆತ್ಮನಿಗೆ ಸಂಬಂಧ ಇಲ್ಲ. ಅದು ಕಾರಣ ಭೇದವಿದು ಬಾಹ್ಯದಲ್ಲಿ ಘಟ ಮೊದಲಾದವಕ್ಕೆ ಮಿಥ್ಯೆ ಎನ್ನಲು ಆತ್ಮನೋ ಪದ ಬಿಡದು ಸತ್ಯ ಎಲೆ ವರ್ಷ. ಆತ್ಮನಲ್ಲಿ ಬರಲಾರದು ಭೇದ ಎಂಬುದು ತೋರಿಕೆ ಸಂಬಂಧಪಟ್ಟಂಥದ್ದು, ಇರುವಿಕೆ ಸಂಬಂಧ ಇಲ್ಲ. ಹೌದು, ಅಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಆ ಗುಣಗಳು, ತೋರಿಕೆ ಗುಣಗಳ ಇರುವಿಕೆ ಗುಣಕ್ಕೆ ಬರಲಾರವು. ಪದ ಬಿಡದು. ಮತ್ತೆ ಹೇಳ್ತಾರೆ, ಮತ್ತೆ ತನ್ನ ಗಣ್ಯಮ ಒತ್ತಡೆ ಅದು ಬಾಧೆಪಡಿಸುತ್ತಿರುವುದು ಭೇದವಾಗಿ. ಮತ್ತೆ ತನ್ನ ಗಣ್ಯಮ ಒತ್ತಡೆ ಅದು ಬಾಧೆಪಡಿಸುತ್ತಿರುವುದು ಭೇದವಾಗಿ. ಹೆಂಗಂದ್ರೆ ತಲೆ ಹೊರೆಯಾದ ಬುದ್ಧಿ ಎಂಬುದು ಅನುಮಾನ. ಹೌದಲ್ಲ? ತಲೆ ಹೊರೆಯಾದಂಥ ಬುತ್ತಿಯನ್ನು ಇಳಿದಾಗ ಭಾರ ಅನ್ನೋದಿಲ್ಲ. ಇಲ್ಲ, ನೀವನ್ನೆಲ್ಲ ಹೊತ್ಕೊಂಡು ಹಿಡ್ಕೊಂಡೆ ಅಂದ್ರೆ ಭಾರ ಆಕೈತಿ. ಭೇದ ಎಂಬುದನ್ನ ನನ್ನೊಳಗೆ ಐತಿ ಅಂತ ತಗೊಂಡೆ ಅಂದ್ರೆ ನಿನಗೆ ಭಾರ ಆಕೈತಿ, ದುಃಖ ಆಕೈತಿ. ಹೌದಲ್ಲ? ನೀ ಶರೀರ ಅಂತ ತಿಳ್ಕೊಂಡಾಗ ಶರೀರದ ಬದಲಾವಣೆಗಳ ದುಃಖಕ್ಕೆ ಕಾರಣಕ್ಕವು. ಈ ಶರೀರ ನಾನಲ್ಲ ಅಂತಂದ್ರೆ ದುಃಖಕ್ಕೆ ಕಾರಣ ಆಗುದೇ ಇಲ್ಲ. ಹೆಂಗಪ್ಪ ಅಂತಂದ್ರೆ ಇದು ತಲೆ ಮೇಲೆ ಹೊತ್ತಂತ ಬುತ್ತಿ ಭಾರ ಆಗೈತಿ, ನೀನು ಹೊತ್ಕೊಂಡಿ ಅದನ್ನು ಇಳುವಿದೆ ಅಂದ್ರೆ ದುಃಖ ಇಲ್ಲ. ಹೌದಲ್ರಿ? ಆ ಸಹಜ ಗುಣಗಳನ್ನು, ನನ್ನ ಸಹಜ ಗುಣ, ಆತ್ಮನ ಸಹಜ ಗುಣಗಳನ್ನ ಅಷ್ಟೇ ಹಿಡ್ಕೊಂಡ್ರೆ ದುಃಖ ಆಗುದಿಲ್ಲ. ಹೌದಲ್? ಈ ಬುತ್ತಿ ಒಳಗ ಅನೇಕ ಬೇರೆ ಬೇರೆ ಪದಾರ್ಥಗಳನ್ನು ತುಂಬಿಕೊಂಡಿ. ಹೌದಲ್? ಅದ್ರ ಒಳ ಸಹಜವಾಗಿರುವಂತಹದ್ದನ್ನು ಹಿಡ್ಕೊಂಡು ಉಳ್ಕಿದ್ ತೆಗೆದು ಹಾಕಿಬಿಟ್ಟೆ ಅಂದ್ರೆ ಹೌದಲ್? ಹಗರಾಗಿಬಿಡ್ತತಿ. ಹೌದಲ್? ತಲೆ ಮೇಲೆ ಬುತ್ತಿ ಹೊಟ್ಕೊಂಡು ಹೊಂಟಿದ್ದು ಭಾರ ಅನ್ಸಾಕತ್ತೈತಿ. ಅದನ್ನ ತೆಗೆದು ಬಿಡು, ಇಳಿಬಿಡು ಕಡೆ
ಬಾರ್ ಕಡಿಮೆ ಹೋಗ್ಬಿಡ್ತೈತಿ. ಬಾರ್ ಹೋಯ್ತಂದ್ರೆ ದುಃಖ ಇಲ್ಲ. ಹಂಗೆ ನೀ ಶರೀರ ನಾನಂತ ತಿಳ್ಕೊಂಡೆ, ಇದನ್ನು ಹೊತ್ಕೊಂಡೆ ನೀನು. ಹೌದಲ್? ಇದನ್ನ ಹೊತ್ಕೊಂಡೆ ಅಂತನ ನಿನ್ನ ದುಃಖ ಚಾಲು ಆಗೈತಿ. ಹೌದಲ್? ಇದರ ಬದಲಾವಣೆಗಳು, ಇದರ ವಿಕಾರಗಳು, ಹೌದಲ್? ಇದರ ವಿಕಾರಗಳು ಏನ್ ಮಾಡಾಕತ್ತವ ಅಂದ್ರೆ ದುಃಖಕ್ಕೆ ಕಾರಣ ಆಗ್ಯಾವು. ಹೌದಲ್? ಇದು ಸಹಜ ಗುಣ ಅಲ್ಲ. ಇದ್ರದ್ದು ಶರೀರದ ಬದಲಾವಣೆ ಆಗುದ ಅದ್ರ ಸಹಜ ಗುಣ ಐತೆ. ಹೌದಲ್? ಯಾಕಂದ್ರೆ ಇದು ಬಂದದ್ದು, ಇದು ಶರೀರ ಬಂದಂಥದ್ದು ಆಗಂತುಕವಾಗಿರುವುದು. ಇದು ಆತ್ಮನೊಳಗೆ ಇಲ್ಲಿದು. ಹೌದಲ್? ನಿನ್ನೊಳಗೆ ಇಲ್ಲಿದು. ನೀನ್ ಹಿಡ್ಕೊಂಡು ಇದನ್ನ ನಾನು ಆ ಶರೀರ ಅಂತ ಈ ಭಾರವನ್ನ ನೀ ಕೆಳಗಿಳಿಸ್ಬಿಡು. ಹೌದಲ್? ಶರೀರ ನಾನಂತಕ್ಕಂಥ ಭಾವವನ್ನು ತೆಗೆದಾಕಿಬಿಡು. ಹಗುರಾಗಿಬಿಡ್ತದೆ. ಹೌದಲ್? ಅದಕ್ಕೆ ಉದಾಹರಣೆ ಕೊಟ್ಟಿದ್ದು. ತಲೆ ಮೇಲೆ ಹೊತ್ತಂತ ಬುತ್ತಿ, ಆ ಬುತ್ತಿಯನ್ನ ಕೆಳಗೆ ಹೋಗ್ಬಿಟ್ಟೆ ಅಂದ್ರೆ ಹಗುರಾಗಿಬಿಡ್ತದೆ. ತಲೆಬರೆಯಾದ ಬುತ್ತಿಯಂತೆಂಬುದು ಹೌದು. ಮತ್ತೆ ತನಗನ್ನೆಮ್ಮ ಕೊತ್ತಡೆ ಅದು ಭಾರಿ ಪಡಿಸುತ್ತಿರುವುದು ಭೇದವಾಗಿ ತಲೆ ಹೊರೆಯಾದ ಬುತ್ತಿಯಂತೆಂಬುದು. ಇನ್ನು ಹೇಳ್ತಾರೆ, ವೇದ ನಿಮಹಂ ದ್ವಿತೀಯ ಭಯಂ ಭವತಿ. ಆದಿ ವಾಕ್ಯಗಳಿಂದ ವೇದಗಳೆಲ್ಲ ಹೇಳ್ತಾವ ಇದನ್ನ. ಎರಡು ಅನ್ನೋದು ಎಲ್ಲಿ ಹಿಡ್ಕೊಂತಿ ಅಲ್ಲಿ ಭಯ ಚಾಲೂನ ಐತೆ ನೋಡ್ಪ ಅಂತ. ಹೌದು. ಭೇದದಿಂದ ನಿಶ್ಚಯವಾಗಿ ಭಯ ಉಂಟಾಗುತ್ತೆ. ಹೌದಲ್ಲ? ವೇದ ಅನ್ನೋದು ಬಂತಂದ್ರೆ ಅಲ್ಲಿ ನಿಶ್ಚಯವಾಗಿ ಭಯ ಇರುದ. ನಾನ್ ಬೇರೆ ನೀವು ಬೇರೆ ಅಂತ ತಿಳ್ಕೊಂಡಿವಂದ್ರ ಭಯ ಇರುದ. ಹೌದಲ್? ಯಾಕೆ ನೀವ ಬೇರೆ ನಾವ ಬೇರೆ ಅಂತ ತಿಳ್ಕೊಂಡಾಗ ಭಯ ಬರುದಲ್ಲ. ನಾನು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ತಿಳ್ಕೊಂಡಾಗ ಹೆದರಿಕೆ ಎಲ್ಲೈತಿ. ಹೌದಲ್ಲ? ನಾನು ಬೇರೆ ದೇವ್ರು ಬೇರೆ ಅಂತ ತಿಳ್ಕೊಂಡ ದೇವ್ರ ಭಯ ಚಾಲು ಆಗೈತಿ. ನಾನು ಬೇರೆ ಅಲ್ಲ ದೇವ್ರು ಬೇರೆ ಅಲ್ಲ, ನಾನು ದೇಹ ಅಲ್ಲ ದೇಹ ನಾನಂತ ತಿಳ್ಕೊಂಡೇನಿ, ದೇವ್ರ ಬೇರೆ ಅದ ನಾನು ತಿಳ್ಕೊಂಡು ಹೇಳಾಕತ್ತೀನಿ. ದೇಹ ನಾನಲ್ಲ, ದೇವರು ಆ ದೇಹನು ಅದು ನನ್ನ ಸಂಬಂಧ ಇಲ್ಲ, ಅದಕ್ಕೆ ಆಧಾರವಾಗಿರೋದು ಒಂದೈತಿ ಅಂತ ತಿಳ್ಕೊಂಡಾಗ ಭಯ ಎಲ್ಲೈತಿ. ಇದನ್ನ ವೇದ ಹೇಳ್ತತಿ, ಶ್ರುತಿ ಹೇಳ್ತಕ್ಕ. ಹೌದಲ್ಲ? ಎಲ್ಲಿ ಎರಡು ಅನ್ನೋದು ಬಂತಿ ನೋಡ್ಪ ಅಲ್ಲೇ ಭಯನ ಐತಿ. ಹೌದಲ್ಲ? ಎರಡು ಅನ್ನೋದು ಬಂತಂದ್ರೆ ಭಯನ ಚಾಲು. ನನಗೆ ಅನ್ಯವಾಗಿ ಇನ್ನೊಂದು ವಸ್ತು ಐತಿ ಅಂತ ಅಂದ್ರ ದುಃಖಕ್ಕೆ ಕಾರಣಕ್ಕೈತಿ, ಭಯಕ್ಕೆ ಕಾರಣಕ್ಕೈತಿ. ನೀ ದೇಹ ಅಂತ ತಿಳ್ಕೊಂಡು ಅದಕ್ಕೆ ಇನ್ನೊಂದೊಂದು ದೇಹವನ್ನು ನೋಡಿ ಎರಡು ಅಂತ ಭಯ ಚಾಲು ಆಗೈತಿ. ಹೌದಲ್ಲ? ವೇದ ನಿಮಹಂ ದ್ವಿತೀಯ ಭಯಂ ಭವತಿ ಆದಿ ವಾಕ್ಯಗಳಿಂದ ಸಾರುವುದಾಗಿ ಭೇದವದು ಭೀತಿಕರವದು. ಹೌದಲ್ಲ? ಇದನ್ನು ಹೇಳ್ತಾವ. ದ್ವಿತೀಯ ಭಯಂ ಭವತಿ ಅಂತ ಹೇಳ್ತೈತಿ ಸ್ವಲ್ಪ. ಎರಡು ಅನ್ನೋದು ಎಲ್ಲಿ ಬಂತ ಅಲ್ಲಿ ಭಯಕ್ಕೆ ಕಾರಣಕ್ಕೈತಿ ಅಂತ ಹೇಳ್ತೈತಿ ವೇದ. ಭೇದದಿಂದ ನಿಶ್ಚಯವಾಗಿ ಭಯ ಉಂಟಾಕೈತಿ. ಇನ್ನು ಹೇಳ್ತಾರೆ, ದೇಹಾದಿ ಭೇದವಿದ್ದನ್ನು ಊಹಿಸಿದೊಡಂ ಮಹಾಮೋಹಮಯ ಕಲ್ಪಿತ ವಹಿಸಿ ವೇದವೇ ಹೇಳೋದು ನೇ ನಾನಸ್ತಿ ಎನ್ನಲಾಗಿ. ದೇಹನ ನಾನಂತ ತಿಳ್ಕೊಂಡ್ರ ಇದು ಮಹಾಮೋಹಕ್ಕೆ ಕಾರಣಕ್ಕೈತಿ. ಹೌದಲ್ಲ? ದೇಹಾದಿ ಭೇದವಿದ್ದನ್ನು ಊಹಿಸಿದೊಡಂ ಮಹಾಮೋಹಮಯ. ಹೌದಲ್ರಿ? ದೇಹ ನಾನಂತ ತಿಳ್ಕೊಂಡೆ ಅಂದ್ರೆ ಈ ಭೇದನ ನಾನಂತ ತಿಳ್ಕೊಂಡೆ ಅಂದ್ರೆ ಮಹಾಮೋಹಕ್ಕೆ ಕಾರಣಕ್ಕೈತಿದು. ಹೌದಲ್? ಅಂತ ಶ್ರುತಿ ಹೇಳ್ತೈತಿ. ಆಸ್ತಿ ಅಂತ ಹೇಳ್ತೈತಿ. ಯಾವ್ದು ಮೊದ್ಲಿಗೆ ಐತಿ ಅದು ಕಾಯಮಾಗಿ ಒಂದೈತೆ. ನಾನಾಸ್ತಿ ಕಿಂಚನ. ಆತ್ಮನಲ್ಲಿ ಯಾವ ಭೇದನೂ ಇಲ್ಲ, ಸ್ವಲ್ಪವೂ ಇಲ್ಲ ಒಂದೀಟು ಭೇದ ಇಲ್ಲ ಆತ್ಮನಲ್ಲಿ. ದೇಹಾದಿ ನಾನಂತ ತಿಳ್ಕೊಂಡೆ ಅಂದ್ರೆ ಭೇದ ಚಾಲು ಆಕೈತಿ.
ಭಯಕ್ಕೆ ಕಾರಣಕ್ಕೈತಿ ಅದು ಮೋಹಕ್ಕೆ ಕಾರಣಕ್ಕೈತಿ. ಹೌದಲ್? ಭೇದನ ಸತ್ಯ ಅಂತ ತಿಳ್ಕೊಂಡೆ ಅಂದ್ರೆ ಅದು ಮೋಹಕ್ಕೆ ಕಾರಣಕ್ಕೈತಿ. ಹೌದಲ್? ಇದು ನಾನಂತ ತಿಳ್ಕೊಂಡೇನೆ ಅಂತನ ಇದನ್ನ ಕಾಯಮಾಗಿ ಇಟ್ಕೋಬೇಕಂತ ಮೋಹಕ್ಕೊಳಗಾಗ್ಯವ ನಾವು. ಹೌದಲ್? ಇದು ಬದಲಾವಣೆ ಆತಂದ್ರೆ ದುಃಖಕ್ಕೆ ಕಾರಣಕ್ಕೈತಿ. ಈ ಬದಲಾವಣೆ ಆಗುವುದನ್ನ ನಾನು ತೋರಿಸ್ಕೊಳ್ಬಾರ್ದು ಅಂತ ಇದಕ್ಕೆ ಅನೇಕ ರೀತಿಯಾಗಿ ನಾನು ಅಲಂಕಾರಾದಿಗಳನ್ನು ಮಾಡ್ಕೊಳ್ತೀನಿ. ಹೌದಲ್ಲ? ಬದಲಾವಣೆ ಅನ್ನೋದು ಸಹಜ ಐತೆ ಅದಕ್ಕೆ. ಹೌದಲ್ರಿ? ಆದ್ರೆ ಮೋಹದಿಂದ ಏನ್ ಮಾಡಾಕತ್ತೇವೋ ಆ ಬದಲಾವಣೆಯನ್ನು ತೋರಿಸಿಬಿಡಲಾರ್ದಂಗೆ ಮಾಡ್ತಾನೆ. ಹೌದು. ಮೃತ್ಯುಶ ಅಮೃತ ಗಚ್ಚತಿ ಎಂದು ಉತ್ತಮ ಶ್ರುತಿ ನಿಂದಿಸುತ್ತಿರುವುದಾಗಿ ಭೇದವೆಂಬುದು ನಿಜ ಬೆತ್ತುದ ಅಲ್ಲೆಂದು ತಿಳಿಪುತ್ರ. ಭೇದ ಎಂಬುದು ಸಹಜ ಅಲ್ಲದು, ನಿಜ ಅಲ್ಲದು. ಆತ್ಮನಲ್ಲಿ ಭೇದ ಇಲ್ಲ. ಆತ್ಮನಲ್ಲಿ ಭೇದ ಮಾಡ್ಲಿಕ್ಕೆ ಬರೋದಿಲ್ಲ. ಮೃತ್ಯು ಸ ಅಮೃತಂ ಗಚ್ಚತಿ ಇಹ ನಾನೇನ ಪಶ್ಯತಿ. ಯಾವನು ಜಗತ್ತಿನಲ್ಲಿ ಭೇದಗಳನ್ನೇ ನೋಡುತ್ತಾನೋ ಅವನು ಮೃತ್ಯುವಿನಿಂದ ಹೊಂತಾನೆ. ಹೌದಲ್ರಿ? ಯಾವ ಭೇದ ನೋಡ್ಕೊಂತ ನಾವ ಭಯದಿಂದ ಹೌದಲ್ರಿ ಸಾವನ್ನ ಇದನ್ ಮಾಡ್ತಾನ. ಹೌದಲ್? ಸಾವಿನ ಭಯ ಇರುದ. ಹೌದಲ್ಲ? ಯಾವ ಜಗತ್ತಿನಲ್ಲಿ ಭೇದಗಳನ್ನೇ ನೋಡುತ್ತಾನ ಅವಾಗ ಮೃತ್ಯುವಿನಿಂದ ಮರಣವನ್ನು ಹೊಂತಾನ. ಹೌದಲ್? ದೇಹ ನಾನಂತಂದ್ರ ಸಾವು ಬರುದದ. ಹೌದಲ್? ಅದರಿಂದ ಮೃತ್ಯುವನ್ನು ಹೊಂತಾನ. ಇದನ್ನ ಶ್ರುತಿ ಹೇಳ್ತಾವ. ದೇಹ ನೀನಲ್ಲಪ್ಪ ಅಂತ ಹೇಳ್ತಾವ. ಅದಕ್ಕೆ ಅವ್ರು ಹೇಳಿದ್ದು ಭೇದ ಎಂಬುದು ಘಟಪಟಾದಿಗಳಲ್ಲಿ ಇರ್ತಕ್ಕಂಥದ್ದು ಅದು ನೈಜ ಅಲ್ಲಪ್ಪ. ಅದು ಆಗಂತುಕವಾಗಿರುವಂಥದ್ದು. ಆಗಂತುಕವಾಗಿರೋದು ಸತ್ಯ ಅಲ್ಲ, ಅದು ಮಿಥ್ಯ ಐತಿ. ಅದು ಸಹಜ ಗುಣ ಅಲ್ಲದು. ಘಟದ ಸಹಜ ಗುಣ ಅಲ್ಲದು. ಆ ಘಟ ಅನ್ನೋದು ಆಗಂತುಕವಾಗಿರುವುದು, ಪಟ ಅನ್ನೋದು ಆಗಂತುಕವಾಗಿರುವುದು. ಈ ಘಟಪಟಾದಿಗಳ ಸತ್ಯ ಅಂತ ನಂಬಿದ್ರೆ ಅದಕ್ಕೆ ಸಾವು ನಿಶ್ಚಿತ. ಅಂದ್ರೆ ಬದಲಾವಣೆ ಆಗುವುದು, ನಾಶತ್ವ ಅನ್ನೋದು ನಿಶ್ಚಿತ ಐತಿ. ಹೌದಲ್ಲ? ಘಟಪಟಾದಿಗಳಿಗೆ ನಾಶತ್ವ ಅನ್ನೋದು ಸತ್ಯ ಐತಿ ನೋಡು. ಸಾವು ನಿಶ್ಚಿತ. ದೇಹ ನಾನಂತಂದ್ರೆ ಸಾವು ಬರುದು ನಿಶ್ಚಿತ. ಅದಕ್ಕೆ ನಾನು ಸಾಯ್ತೇನೆ ಅಂತ ಹೆದರಾಕತ್ತಿ. ಹೌದಲ್? ನಾನು ದೇಹ ಅಲ್ಲ ಅಂತ ತಿಳ್ಕೊಂಡೆ ಅಂದ್ರೆ ನಾ ಸಾಯವಲ್ಲ ಅಂತ ಹೇಳ್ತಿದ್ದೆ. ನಾನು ಯಾವಾಗಲೂ ಇರುವ ಅಂತ ಹೇಳ್ತಿದ್ದೆ. ಈ ದೇಹನ ಮೋಹಕ್ಕೆ ಕಾರಣ ಆಗೈತಿ. ಹೌದಲ್? ದೇಹ ನಾನು ಅಂತ, ಈ ಭೇದನ ನಾನು ಅಂತ ತಿಳ್ಕೊಂಡಂದ್ರೆ ಈ ಮೋಹಕ್ಕೆ ಕಾರಣ ಆಕೈತಿ ನೋಡಪ್ಪ. ಅದಕ್ಕೆ ಇದು ಸಹಜವಾದಂಥದ್ದಲ್ಲ, ನೈಜವಾದಂಥದ್ದಲ್ಲ ನೋಡು ಅಂತ ಹೇಳ್ತಾರೆ. ಘಟಪಟಾದಿಗಳ ಭೇದ ಅಂತಕ್ಕಂಥದ್ದು ನೈಜವಾದಂಥದ್ದಲ್ಲದು. ಸಮ್ಮತ ಅಲ್ಲದು. ಮೃತ್ಯು ಸ ಮೃತ್ಯು ಎಂದು ಉತ್ತಮ ಶ್ರುತಿ ನಿಂದಿಸುತ್ತಿರುವುದಾಗಿ ಭೇದವೆಂಬುದು ನಿಜ ಬೆತ್ತುದ ಅಲ್ಲೆಂದು ತಿಳಿಪುತ್ರ. ಮೃತ್ಯು ಸ ಅಮೃತಂ ಗಚ್ಚತಿ ಇಹ ನಾನೇನ ಪಶ್ಯತಿ. ಯಾವನು ಜಗತ್ತಿನಲ್ಲಿ ಭೇದಗಳನ್ನೇ ನೋಡುತ್ತಾನೋ ಅವನಿಗೆ ಮೃತ್ಯುವಿನಿಂದ ಮರಣ ಅಂತ. ಹೌದು. ಇಂತು ಶ್ರುತಿ ಅನುಮಾನ ಸಂತತಿಗಳ ಒಡನೆ ಇತ್ಯಂತರಂ ತೋರಿ ಭೇದವೆಂಬುದು ಜಡ ಭ್ರಾಂತಿಮಯವೆಂದು ಬರೆದೆವು ಇಲ್ಲಿ. ಇದನ್ನ ಯುಕ್ತಿ ಮತ್ತು ಶ್ರುತಿಗಳ ಅಭಿಪ್ರಾಯದಂತೆ ನಾವು ಭೇದ ಎಂಬುದು ಸುಳ್ಳೈತಿ. ಈ ಜಡಕ್ಕೆ ಭೇದದ ಹೊರತಾಗಿ ಅಜಡಕ್ಕೆ ಭೇದಿಲ್ಲ ಅಂತ ನಾನು ಇಲ್ಲಿ ಹೇಳಿದೆ. ಅದನ್ನ ನಾನು ಗಟ್ಟಿಗೊಳಿಸಿದೆ.
ಭೇದ ಅನ್ನೋದಂಥದ್ದು ಜಡಕ್ಕೆ ಮಾತ್ರ ಸಂಬಂಧಪಟ್ಟಂಥದ್ದು, ಅಜಡಕ್ಕೆ ಸಂಬಂಧ ಇಲ್ಲ. ಆತ್ಮನಲ್ಲಿ ಭೇದ ಇಲ್ಲ ಅಂತ ನಾನು ಇಲ್ಲೇ ದೃಢಪಡಿಸಿದೆ ಅಂತ ಹೇಳ್ತಾರೆ. ಭೇದವೆಂಬುದು ಜಡ ಭ್ರಾಂತಿ. ಅದು ಜಡದಿಂದ ಅದು ಉಂಟಾಗೈತೆ ಅದು ಭೇದ ಎಂಬುದು. ಹೌದಲ್ರಿ? ಶರೀರ ನಾನಂತ ತಿಳ್ಕೊಂಡ್ವಿ ಅಂದ್ರೆ ಭೇದ ಚಾಲು ಆಗೈತಿ. ಹೌದಲ್? ಎಡ ಬೇರೆ, ಬಲ ಬೇರೆ, ಮ್ಯಾಲ ಬೇರೆ, ಕೆಳಗೆ ಬೇರೆ ಅಂತ ಹೇಳಿ ಇದು ಭ್ರಾಂತಿಮಯನದಿಂದ. ಹೌದಲ್ರಿ? ಅದು ಆತ್ಮನಲ್ಲಿ ಇಲ್ಲಿದೆ, ಅಜಡದಲ್ಲಿ ಇಲ್ಲಿದು. ಶರೀರಕ್ಕೆ ಸಂಬಂಧಪಟ್ಟಂಥದ್ದು, ತೋರಿಕೆ ಸಂಬಂಧಪಟ್ಟಂಥದ್ದು ಇದು ಭೇದ ಅಂತಕ್ಕಂಥದ್ದು. ಇದಕ್ಕೆ ನೈಜವಾಗಿಲ್ಲಿದೆ. ಹೌದಲ್ಲ? ಉಪಾಧಿ ಕಳೆದೆ ಅಂದ್ರೆ ಭೇದ ಎಲ್ಲಿ ಉಳಿತೈತಿ? ಹೌದಲ್ಲ? ಗಡಿಗೆ ಹೊಡಿತೆ ಅಂದ್ರೆ ಭೇದ ಎಲ್ಲಿ ಉಳಿತೈತಿ? ಹೌದಲ್ಲ? ಮಣ್ಣಿನಿಂದ ಗಡಿಗೆ ತಯಾರಾಯ್ತು, ಗಡಿಗೆ ಒಳಗೆ ಭೇದ ಮಾಡಾಕತ್ತೇವ್ ನಾವು. ಹೌದಲ್ಲ? ಆ ಗಡಿಗೆ ಕುಡಿಕೆ ಹರಿವೆಗಳನ್ನು ಇಟ್ಕೊಂಡು ಇದು ದೊಡ್ಡದೈತಿ, ಇದು ಸಣ್ಣದೈತಿ, ಇದು ಅದಕ್ಕೆ ಬರ್ತೈತಿ, ಇದು ಇದಕ್ಕೆ ಬರ್ತೈತಿ ಅಂತ ಭೇದ ಮಾಡಾಕತ್ತೇವು. ಅವನು ಎಲ್ಲ ಒಡೆದ್ ಬಿಟ್ಟೆ ಅಂದ್ರೆ ಭೇದ ಎಲ್ಲಿ ಹೋಯ್ತು? ಭೇದ ಎಂಬುದು ಜಡಕ್ಕೈತಿ, ಅಜಡಕ್ಕಿಲ್ಲ. ತೋರಿಕೆಗೈತಿ ಭೇದ ಎಂಬುದು, ಇರುವಿಕೆಗಿಲ್ಲ. ಮಣ್ಣಿನೊಳಗೆ ಯಾವ ಭೇದನೂ ಇಲ್ಲ. ಹೌದಲ್ಲ? ಅದ ಆಕಾರ, ಅದ ಭೇದ ಐತಿ. ಇದನ್ನ ಶ್ರುತಿ ಬಗ್ಗೆ ಸಮ್ಮತವಾಗಿ ನಾನು ನಿನಗೆ ಇಲ್ಲಿ ಹೇಳಿದೆ ನೋಡು ಅಂತ. ಶ್ರುತಿ ಅನುಮಾನ ಅಸಂಖ್ಯತೆಗಳೊಡನೆ ಇತ್ಯಂತರವೆಂದು ತೋರಿ ಭೇದವೆಂಬುದು ಜಡ. ಅದು ಭ್ರಾಂತಿಮಯ. ಅದು ಭ್ರಾಂತಿಯಿಂದ ಉಂಟಾಗಿದ್ದು. ಹೌದು, ಜಡಭಾವದಿಂದ ಭ್ರಾಂತಿ ಉಂಟಾಗೈತಿ ಭೇದ ಎಂತಕ್ಕಂಥದ್ದು. ಹೌದಲ್ಲ? ಅದು ಅಜಡಕ್ಕೆ ಸಂಬಂಧ ಇಲ್ಲ. ಮೂಲ ವಸ್ತುವಿನಲ್ಲಿ ಭೇದ ಇಲ್ಲ. ಹಿಂಗ ಉತ್ತಮ ತ್ರಿವಿಧಿಯು 52ರೊಡನೆ ಮೃದುವೆತ್ತ ಸೂತ್ರಗಳಿಂದ 2ರಿಂದ ಪೇಳಿತ್ತು ಇಂತು 3ನೇ ಸಂಧಿ ಭೇದ ನಿರಾಕರಣ ನಿರೂಪಣೆ. ಭೇದ ಅಂತಕ್ಕಂಥದ್ದು ಆತ್ಮನಿಗಿಲ್ಲಪ್ಪ ಅಂತ ಹೇಳ್ತಾರೆ. ಅದು ತೋರಿಕೆ ಸಂಬಂಧಪಟ್ಟಂಥದ್ದು ಭೇದ. ನೀ ತೋರಿಕೆಗೆ ಸಂಬಂಧಪಟ್ಟಂತ ಭೇದನ ಸತ್ಯ ಅಂತ ಹೋದಂದ್ರೆ ಅದು ದುಃಖಕ್ಕೆ ಕಾರಣ ಆಕೈತಿ, ಮೋಹಕ್ಕೆ ಕಾರಣ ಆಕೈತಿ, ಅದು ಸಾವನ್ನು ತಂದು ಕೊಡ್ತೈತಿ ಅಂತ. ಹೌದು. ಅದಕ್ಕೆ ಭೇದವೆಂಬುದು ಘಟಪಟಾದಿಗಕ್ಕೂ ಅದು ನೈಜವಾದುದಲ್ಲ, ಅದು ದೋಷವುಳ್ಳಂತಾಗಿದೆ. ಸಕಲ ಸಾಧು ಸಂತ